ಬರ್ರಿ ಅಳಿಯಂದ್ರ ಬರ್ರಿ. ಅವ ಆರಾಮದಿಯಲ್ವಾ ಅಳಿಯಂದ್ರ? ನೀವು ಆರಾಮದಿರಲ್ರಿ? ಕಾಲ್ ಹೊರಗೆ ತಕೊಂಡ್ ಬಂದ್ರಲ್ರಿ? ಹಾ ತಕೊಂಡ್ ಬಂದಿ. ಅಯ್ಯ ಅಳಿಯಂದ್ರ ಏನಿದೆ ಹಳೆ ಅಂಗಿ ಹಾಕೊಂಡ್ ಬಂದಿರಲ್ಲ? ಅಲ್ರಿ ಅತ್ತರ ಏನ್ ಇಟ್ಕೊಂಡ್ರಿ ಕಣ್ಣಾಗ? ಉಪ್ಪಿನಕಾಯಿ ಗಿಪ್ಪಿನಕಾಯಿ ಏನಾರ ಇಟ್ಕೊಂಡ್ರಿ? ಏನೋ ಹಳೇದ್ ಕಾಣಕತ್ತೈತೆ ಏನಿದು? ಅಲ್ಲ ಸಿಬಿಟೆ ಹೋಗಿ 350 ರೂಪಾಯಿ ಕೊಟ್ಟು ತಗೊಂಡ್ ಬಂದಿನಿ ನಾನು. ಇದಕ್ಕ ಕರ್ಕೊಂಡ್ ಬರ್ತೀನಿ ನನ್ ಮರ್ಯಾದೆ ತೆಗಕ. ನಡಿ ಬ್ಯಾಡ, ನಡಿ. ಯಾ ಹಬ್ಬನು ಬೇಡ ಏನು ಬೇಡ, ನಡಿ. ಅಯ್ಯವ್ವ ಅವ್ರು ಬರೋದ ಹೆಚ್ಚಾಗೈತಿ ಅಂತದ್ರಾಗ ನೀ ಮಾತಂತಿಯಲ್ಲ, ಸುಮ್ಮಿರ್ಬೇ. ಈ ಹಂಗ ಸುಮ್ ಬಂದಾರ ಬರ್ರಿ. ನಮ್ಗೇನ್ ಗತಿ ಇಲ್ಲನ? ನಡಿ ನಮ್ಮ ಮನ್ಯಾಗ ಪಂಚಮಿ ಮಾಡೋಣಂತ, ನಡಿ. ಪಂಚಮಿ ಮಾಡಿ ಅಲ್ಲೇ ಉರುಣಂತ. ಏನ್ ಗತಿ ಇಲ್ಲಾರತ್ತೆ ಕರ್ಕೊಂಡ್ ಬಂದಿಯಲ್ಲ ನಮ್ಮನ್ನ. ಅಳಿಯಂದ್ರ ಹಂಗ ಅಂದಿಲ್ರಿ, ಹಳೇದಾಗೈತೆ ಅಂತ ಅಂದನ್ರಿ ಅಷ್ಟ. ಏನ್ ಇಲ್ ಬರ್ರಿ ಬರ್ರಿ, ಇಲ್ ಬರ್ರಿ ರೀ. ಪಂಚಮಿಗೆ ಅಂತ ಹೊಸ ಡ್ರೆಸ್ ತಂದಾರ, ಅದನ್ನ ಹಾಕೊಳಕಂದ್ ನಡ್ರಿ. ಏನಾಗಲ್ಲ ನಡ್ರಿ ಸುಮ್ಮ. ನೀ ಹೇಳ್ತಿ ಅಂತ ಸುಮ್ಮದೀನಿ. ಇಲ್ಲಾಂದ್ರೆ ಹಳೆಯಾಗ ಮರ್ಯಾದೆ ಕೊಡ್ಲಿಕ್ಕಂದ್ರೆ ನಾ ಹೋಗೇ ಬಿಡ್ತಿದ್ದೆ ಈಗ. ಟ್ರನ್ 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 ಟ್ರನ್. ನೀವು ಕರೆ ಮಾಡಿದ ಚಂದಾದಾರರು ಈಗ ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದಾರೆ. ಅಲ್ಲ ಅವನವನ ನಾನು ನನ್ನ ಗಂಡನ ಹಚ್ಚಿದಿ ಕ್ಯಾವಾಕ್ಯೋ ಮಾತಾಡ್ತಾಳಲ್ಲ. ಇನ್ನೊಂದು 10 ನಿಮಿಷ ಬಿಟ್ಟು ಹಚ್ಚು. ನೀವು ಕರೆ ಮಾಡಿದ ಚಂದಾದಾರರು ಈಗ ಬೇರೆ ಕರೆಯಲ್ಲಿ ನಿರತರಾಗಿದ್ದಾರೆ. ನನ್ನ ಗಂಡನ ಫೋನ್ ಇಸ್ಕೊಂಡು ಬರೀ ಅಕ್ಕಿನ ಮಾತಾಡಕತ್ತಾಳ ಯಾವಾಗಿಂದ? ಇನ್ನೊಂದು ತಾಸು ಬಿಟ್ಟು ಊಟದ ಟೈಮಿಗೆ ಹಚ್ಚು. ಆಗರ ಎತ್ತನ್ನ ನೋಡು. ಟೈಮ್ 12:30 ಆಗಕ್ ಬಂತು. ಊಟಕ್ಕೆ ಬರ್ತಾನೆ ಹಚ್ಚಿದ್ರ. ಟ್ರನ್ 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 ಟ್ರನ್. ನೀವು ಕರೆ ಮಾಡಿದ ಚಂದಾದಾರರು ಬ್ಯುಸಿ ಆಗಿದ್ದಾರೆ. ಈಕಿ ಸಿಗ್ಲಿ ನನಗ, ಈಕಿ ಮಾಡ್ತೀನಿ ನಿನಗ. ಹಚ್ತೀನಿ ಆಗ್ಲ ಮುಗ್ಲೆ. ಹಲೋ, ಹಾ ಹೇಳ. ಯಾವಾಗ ಕೈಯಾಗ ಫೋನ್ ಕೊಟ್ಟು ಕುಂತೀರಿ ನೀವು? ಅವಾಗಿಂದ ಹಚ್ಚಿನಿ. ಆಕೆ ಯಾವಕ್ಕೆ ನನಗ ಬ್ಯುಸಿ ಅದನವ, ಎಲ್ಲೋ ಹೋಗ್ಯಾನವ ಅಂತ ಹೇಳಕತ್ತಾನ. ಯಾವಾಗೆಲ್ಲ ಆಕಿ ಫೋನ್ ಟೆಲಿಕಾಲ್ದಾಕಿ ಅದೊಂದು ರಿಂಗ್ ಟೋನ್ ಇರ್ತೈತಿ. ನಾ ಹಳ್ಳಿ ಆಕೆ ಅಂತ ಹೇಳಿ ನನಗೆ ಏನಾರ ಹೇಳ್ತೀರನ? ಕೊಡ್ರಕಿ ಕೈಯಾಗ ಮಾತಾಡ್ತೀನಿ. ಅವಾಗಿಂದ ಒಂದ್ ಮಾತಂತಾಳ ಇಡ್ತಾಳ ಫೋನ್, ಅವಾಗಿಂದ ಒಂದ್ ಮಾತಂತಾಳ ಇಡ್ತಾಳ. ಏ ತಾಯಿ, ಇಲ್ಲ ಕಣೆ, ಅದು ಇದು ಟೆಲಿಕಾಲಿಂದ ಅದೊಂದು ಸೆಟ್ ಆಗಿರುತ್ತೆ ಅದು ಕಾಲ್. ಯಾ ಸೆಟ್ ಯಾ ಪಿಟ್ಟ ನನಗೆ ಗೊತ್ತಿಲ್ಲ. ಕೊಡ್ರಕಿ ಕೈಯಾಗ. ನನ್ ಗಂಡನ ಫೋನ್ ಇಟ್ಕೊಳಕ ಕ್ಯಾವಕಿಕ್ಕಿ. ಯಪ್ಪ, ಈ ಹಳ್ಳಿ ಆಕಿನ ಕಟ್ಕೊಂಡು ನನ್ನ ಜೀವನ ಬರ್ಬಾದಾಗಿ ಹೋಯ್ತು ನೋಡ್ರಿಪ್ಪ. ಸಸಿ ಬಾರ್ವಾ ಇಲ್ಲೇ. ಹಾ ಹೇಳ್ರಿ ಅತ್ತೆ. ನೋಡುವ, ನಮ್ಮ ಮನ್ಯಾಗ ಹಿಂಗೆಲ್ಲ ಗೌನು ಹಿಂಗೆಲ್ಲ ಕಾಣಿಸ್ಕೊಳ್ಳೋಂಗ ಹಾಕೊಳ್ಳೋದೊಂದು ಇಲ್ಲವ ಪದ್ಧತಿ. ನೀ ಚಂದಂಗಿ ನೆಟ್ಟಗ ಸೀರೆ ಉಟ್ಕೊಳ್ಳೋದು ಕದಿಯವ. ಆಮೇಲೆ ಅದೇನೋ ಶನಿವಾರ ಜೀನ್ಸ್ ಹಾಕೊಂಡು ಹೋಗ್ಯಲ್ವ, ಅದನ್ನ ಹಾಕೊಳ್ಳೋದಿಲ್ಲವಾ ನಮ್ಮ ಕಡೆ. ನೀ ಹಾಕೊಳಕ್ ಹೋಗ್ಬೇಡ ನೋಡುವ. ಆಯ್ತ್ರಿ ಅತ್ತಾರ. ನೋಡುವ, ಆಮೇಲೆ ನೀನು ಶನಿವಾರ ಇದನ್ನ ಹಾಕೊಂತೀನಿ ನೋಡು. ಅದೇನದ ತೆಲಿ ತೊಳ್ಕೊಂತಲ್ಲ, ನಮ್ಮ ಮನ್ಯಾಗ ಶನಿವಾರ ತೆಲಿ ತೊಳ್ಕೊಂಗಿಲ್ಲ ನೋಡುವ. ನೀ ತೊಳ್ಕೊಳಕ್ ಹೋಗ್ಬೇಡ. ಏನ ರವಿವಾರ ಶನಿವಾರ ಇವೆಲ್ಲ ಮಾಡಕ್ ಹೋಗ್ಬೇಡ. ಮನ್ ನೋಡ್ದೆ ನಾನು, ಉಗುರು ಮನಿ ಒಳಗ ತಕ್ಕೊಂತಿ, ಹೊರಗೋಗಿ ತಕ್ಕೋ. ಮನಿ ಒಳಗ ತಕೊಂಡ್ರೆ ದರಿದ್ರ ಹತ್ತದ. ಆಮೇಲೆ ನೋಡ್ವಾ ಸಸಿ, ಈ ಮಧ್ಯಾಹ್ನ ಆದ ಸಾಯಂಕಾಲ ಮಲ್ಕೊಳ್ಳೋ ಪದ್ಧತಿ ನಮ್ ಕಡೆ ಇಲ್ಲ. ನೀ ಮಲ್ಕೊಳಕ್ ಹೋಗ್ಬೇಡ ನೋಡು. ನಾವು ಸಾಯಂಕಾಲ ಕಸ ಹೊಡಿದ ಪದ್ಧತಿ ಇಲ್ಲ, ಯಾಕಂದ್ರೆ ಲಕ್ಷ್ಮಿ ಹೊರಗೆ ಹೋಗ್ಕಳ ಅಂತೇಳಿ ನಾವು ಅನ್ಕೊಂತೀವಿ. ನೀ ಕಸ ಹೊಡಿಯಕ್ ಹೋಗ್ಬೇಡ ನೋಡು ನೀ. ಆ ರಾತಂದ್ರ ಮನಿ ಬಿಟ್ಟು ಹೊರಗೆ ಹೋಗ್ಬಾರ್ದೆ. ಲಕ್ಷ್ಮಿ ಹೊರಗೆ ಹೋಗ್ಕಳ ನಮ್ಮ ಮನಿಯಿಂದ. ಹೋಗೋ ಪದ್ಧತಿ ಇಲ್ಲ ನಮ್ ಕಡೆ. ಆಯ್ತು ಇರ್ತಾರ. ಮತ್ತೇನೇನದ ಹೇಳ್ರಿ ಈಗ. ಈಗ ಸಾಕು, ಹೋಗ. ಇವನಟ್ಟ ಕಲಿ ಒಂದಿಟ್ಟು ಚಂದಂಗೆ. ಟ್ರನ್ 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 ಟ್ರನ್. ನೀವು ಕರೆ ಮಾಡಿದ ಚಂದಾದಾರರು ಈಗ ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದಾರೆ. ಅಲ್ಲ ಅವನವನ ನಾನು ನನ್ನ ಗಂಡನ ಹಚ್ಚಿದಿ ಕ್ಯಾವಾಕ್ಯೋ ಮಾತಾಡ್ತಾಳಲ್ಲ. ಇನ್ನೊಂದು 10 ನಿಮಿಷ ಬಿಟ್ಟು ಹಚ್ಚು. ನೀವು ಕರೆ ಮಾಡಿದ ಚಂದಾದಾರರು ಈಗ ಬೇರೆ ಕರೆಯಲ್ಲಿ ನಿರತರಾಗಿದ್ದಾರೆ. ನನ್ನ ಗಂಡನ ಫೋನ್ ಇಸ್ಕೊಂಡು ಬರೀ ಅಕ್ಕಿನ ಮಾತಾಡಕತ್ತಾಳ ಯಾವಾಗಿಂದ? ಇನ್ನೊಂದು ತಾಸು ಬಿಟ್ಟು ಊಟದ ಟೈಮಿಗೆ ಹಚ್ಚು. ಆಗರ ಎತ್ತನ್ನ ನೋಡು. ಟೈಮ್ 12:30 ಆಗಕ್ ಬಂತು. ಊಟಕ್ಕೆ ಬರ್ತಾನೆ ಹಚ್ಚಿದ್ರ. ಟ್ರನ್ 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 ಟ್ರನ್. ನೀವು ಕರೆ ಮಾಡಿದ ಚಂದಾದಾರರು ಬ್ಯುಸಿ ಆಗಿದ್ದಾರೆ. ಈಕಿ ಸಿಗ್ಲಿ ನನಗ, ಈಕಿ ಮಾಡ್ತೀನಿ ನಿನಗ. ಹಚ್ತೀನಿ ಆಗ್ಲ ಮುಗ್ಲೆ. ಹಲೋ, ಹಾ ಹೇಳ. ಯಾವಾಗ ಕೈಯಾಗ ಫೋನ್ ಕೊಟ್ಟು ಕುಂತೀರಿ ನೀವು? ಅವಾಗಿಂದ ಹಚ್ಚಿನಿ. ಆಕೆ ಯಾವಕ್ಕೆ ನನಗ ಬ್ಯುಸಿ ಅದನವ, ಎಲ್ಲೋ ಹೋಗ್ಯಾನವ ಅಂತ ಹೇಳಕತ್ತಾನ. ಯಾವಾಗೆಲ್ಲ ಆಕಿ ಫೋನ್ ಟೆಲಿಕಾಲ್ದಾಕಿ ಅದೊಂದು ರಿಂಗ್ ಟೋನ್ ಇರ್ತೈತಿ. ನಾ ಹಳ್ಳಿ ಆಕೆ ಅಂತ ಹೇಳಿ ನನಗೆ ಏನಾರ ಹೇಳ್ತೀರನ? ಕೊಡ್ರಕಿ ಕೈಯಾಗ ಮಾತಾಡ್ತೀನಿ. ಅವಾಗಿಂದ ಒಂದ್ ಮಾತಂತಾಳ ಇಡ್ತಾಳ ಫೋನ್, ಅವಾಗಿಂದ ಒಂದ್ ಮಾತಂತಾಳ ಇಡ್ತಾಳ. ಏ ತಾಯಿ, ಇಲ್ಲ ಕಣೆ, ಅದು ಇದು ಟೆಲಿಕಾಲಿಂದ ಅದೊಂದು ಸೆಟ್ ಆಗಿರುತ್ತೆ ಅದು ಕಾಲ್. ಯಾ ಸೆಟ್ ಯಾ ಪಿಟ್ಟ ನನಗೆ ಗೊತ್ತಿಲ್ಲ. ಕೊಡ್ರಕಿ ಕೈಯಾಗ. ನನ್ ಗಂಡನ ಫೋನ್ ಇಟ್ಕೊಳಕ ಕ್ಯಾವಕಿಕ್ಕಿ. ಯಪ್ಪ, ಈ ಹಳ್ಳಿ ಆಕಿನ ಕಟ್ಕೊಂಡು ನನ್ನ ಜೀವನ ಬರ್ಬಾದಾಗಿ ಹೋಯ್ತು ನೋಡ್ರಿಪ್ಪ. ನೀವ್ ನಮಗ ಧನ್ಯವಾದ ಹೇಳ್ಬೇಕೀಗ. ಯಾಕಂದ್ರೆ ನಾ ಎಷ್ಟು ಕೋಪ, ಅಟಿಟ್ಯೂಡ್, ಈಗೋ ಇವನ್ನೆಲ್ಲ ಎಷ್ಟು ಕಂಟ್ರೋಲ್ ಮಾಡೀನಿ ಗೊತ್ತ. ನಾನು ಹುಟ್ಟಿದಾಗ 2 ವರ್ಷ ಯಾರ ಜೋಡಿನೂ ಮಾತಾಡಿಲ್ಲ. ಹಂಗ ಮೇಂಟೈನ್ ಮಾಡಿದಾಕ ನಾನು. ಹಲೋ ಮಚ್ಚ, ಎಲ್ಲಿದಿ? ಮಚ್ಚ ಮನ್ಯಾಗದೀನ್ ಕಣ. ಹೌದಾ, ಬಾರೋ ಬೀಚ್ ಕಡೆ. ಮಸ್ತ್ ಹುಡುಗಿಯರು ಬರಾಕತ್ತಾರ ಇವತ್ತ. ಸತ್ರು ಬರಂಗಿಲ್ಲ ಕಣ್ಲಾ.
ಹಾಕೋ ಆರಾಮಿಲ್ಲ ಏನ ಅಂತದೇನಾಗೈತಿ ಹುಡುಗ್ಯಾರ ಅಂದ ತಕ್ಷಣ ಓಡ್ ಬರವ ಇವತ್ತ ಕ್ರಿಕೆಟ್ ಮ್ಯಾಚ್ ಐತಿ ಹೌದಾ 2 ನಿಮಿಷನಾಗ ನಾನು ಅಲ್ಲೇ ಇರ್ತೀನಿ ನೋಡು ಲೇ ಮಕ್ಕಳ ಒಟ್ರು ಇಲ್ಲೇ ಕೂಡಿರಿ ನನಗೊಂದ್ ಮಾತು ಹೇಳ್ಬೇಕನ್ನೋದು ಗೊತ್ತಿಲ್ಲ ನಿಮ್ಗ ಅಲ್ಲ ಮ್ಯಾಚ್ ಇರೋದು ನಿನಗೆ ಗೊತ್ತಿಲ್ಲ ಅಂದ್ರೆ ನಾ ಏನ್ ಮಾಡ್ಬೇಕ ಇವತ್ತು ಪಕ್ಕಾ ಇಂಡಿಯಾ ಗೆಲ್ತೈತ್ಲಿ ಪಕ್ಕಾ ಹೇಳ್ತೀನಿ ನೋಡ ಯಾರ್ಯಾರು ಬೆಟ್ ಕಟ್ತೀರಿ ನಾ ರೊಕ್ಕ ಈ ಸದ್ಯ ಹಿಂಗ ಇಡ್ತೀನಿ ನೋಡು ಏ ಪಕ್ಕಾ ಗೆಲ್ತೈತೆ ಅಂತ ನಮಗೂ ಗೊತ್ತೈತಿ ಬಟ್ ಕೊಹ್ಲಿ 100 ಹೊಡಿತಾನ್ಲಿ ಸೆಂಚುರಿ ಹೊಡಿತಾನ್ಲಿ ಇವತ್ತ ಹೌದು ಮಗ ಹೊಡಿತಾನೆ ಹೊಡಿಲೇ ಬೇಕ ಪಕ್ಕಾ ಹೊಡಿತಾನ್ಲೆ ಕೊಹ್ಲಿ ಲೇ ಟ್ರೋಫಿ ನೋಡೋದಕ್ಕಿಂತ ಕೊಹ್ಲಿ 100 ಹೊಡಿದ ನೋಡಕ್ ನಿಂತಾನಲ್ಲಿ ಹ್ಞೂ ಲೇಪ ಲಾಸ್ಟ್ ಟೈಮ್ ನಾ 80 ಕಡಿಮೆ ಹೊಡೆದ್ಬಿಟ್ಟ 100 ಹೊಡ್ಯಾಕ ಹೋಗ್ತಿದ್ದ ನೋಡಿ ಮಿಸ್ ಆಯ್ತು ಅದಕ್ಕೆ ಈ ಸಲ ನೋಡ್ತೀರ ಹೌದು ಮಚ್ಚ ನಾನು ಅದಕ್ಕೆ ವೇಟ್ ಮಾಡಾಕ್ತೀನಿ ಮಚ್ಚ ಅವ್ವ ಅವ್ವ ಯಾಕಪ್ಪ ಏನಾಯ್ತು ಯಾಕ ಬಂಗಾರಿ ಏನಾಯ್ತಮ್ಮ ನಿಂಗ ಅದು ನಂಗೇನು ಅದ ಏನಾಯ್ತು ಏನಾರು ತಿನ್ನಕ್ ಕೊಡ್ಲೇನ ಆಪಲ್ ತಿಂತೀಯನ ಬ್ಯಾದ ಬನಾನಾ ತಿಂತೀಯನ ಬ್ಯಾದ ಊಟ ಹೊಟ್ಟೆ ಏನಾರು ಹಸ್ತೈತೇನ ಊಟಕ್ಕೆ ಹಚ್ಕೊಡ್ಲೇನ ಬ್ಯಾದ ಚುಮ್ಮರಿ ಒಗ್ಗರಣೆ ಕೊಡ್ಲೇನ ಇಲ್ಲ ಏನಾರು ತಂದು ಕೊಡ್ಲೇನ ಬೇಕ್ರಾಗ ಏನಾರು ತರ್ಲೇನ ಬ್ಯಾದ ಮತ್ತೆ ಎಲ್ಲಾರು ಬಿದ್ದು ಬಂದಿಯನ ಸ್ಕೂಲ್ನಾಗ ಯಾರು ಏನಾರು ಅಂದ್ರನ ಇಲ್ಲ ಮತ್ತೆ ಏನಾಗೈತಿ ಹೇಳ ನಂಗೆ ಎತ್ತೋ ನನ್ನ ಅಯ್ಯ ಎತ್ಕೊಂತೀನಿ ಫಸ್ಟ್ ಏನ್ ತಿಂತೀಯನ ಹೇಳ ಹೊಟ್ಟೆ ಸೈತಾನ ಹೇಳ ಭಾಳ ಟೈಮ್ ಆಗೈತಿ ನಿನಗೀಗ ಹೋಗ್ಲಿ ನಾನು ತಲೆ ತಿನ್ನಾಗತ್ತಿಯಲ್ಲ ಅದನ್ನ ತಿಂತೀಯನ ಹ್ಞೂ ಮಮ್ಮಿ ತಿಂತೀನಿ ಅಲ್ಲಿ ನೀ ಮದುವೆ ಆದಾಗ ಎಷ್ಟು ಚಂದ ಪ್ರೀತಿಯಿಂದ ನನಗೆ ಹೇಳ್ತಿದ್ದಿ ಈಗ ಒಂಥರ ಬರ್ರ ವಟ ಒಂಥರ ಬೈದಾರ್ಗತೆ ಹೇಳ್ತಿಲ್ಲ ಯಾಕ ಮದುವೆ ಆದ ತಕ್ಷಣ ರಾಮಾಯಣ ನೋಡ್ತಿದ್ದೆ ಇವಾಗ ಏನ್ ನೋಡ್ತಿ ಕ್ರೈಮ್ ಪೆಟ್ರೋಲ್ ನೋಡ್ತೀನಿ ಸಿಂಗಲ್ ಇರೋರು ಬರೇ ದುಃಖದಾಗ ಇರ್ತಾರ ಈ ಎಂಗೇಜ್ ಆದಾರಂತ್ರ ಅವರು ದುಃಖದಾಗ ಇರ್ತಾರ ಈ ಮದುವೆ ಆದಾರಂತ್ರ ಹೇಳಕ ಬೇಡ ಯಾವಾಗ ನೋಡ್ತಿ ಯಾವಾಗ ದುಃಖದಾಗ ಇರ್ತಾರ ಅಲ್ಲ ಮಜಾ ಮಾಡಕತ್ತಾರ ಯಾರ ನನಗಂತೂ ಗೊತ್ತಾಗಲ್ದಾಗಿತ್ತು ನೋಡ್ರಿ ನಿಮ್ಗೆ ಯಾರು ಗೊತ್ತಿತ್ತಾನ ಅಲ್ಲ ದೋಸ್ತ ಎಲ್ಲಾ ದುಃಖದಾಗ ನೀ ನನ್ನ ಜೋಡಿನೇ ಇರ್ತಿ ಮತ್ತೆ ಯಾವಾಗ ನಿಮ್ಮ ಮನೆಯಾಗ ಇರ್ತೀನಿ ನೀನು ಅಯ್ಯೋ ಯಾರು ಹೇಳಿದ್ ನಾನು ಡೈಲಿ ಕುಡಿತೀನಿ ಅಂತ ಸುಮ್ಮನೆ ವಟ ಅನ್ನಕ್ ಹೋಗ್ಬೇಡ ನೀನು ಮತ್ತೆ ನಿನ್ನೆ ಯಾಕೆ ಕುಡ್ದೆ ನಿನ್ನೆ ಸಂಡೇ ರಜೆ ಇತ್ತು ಅದಕ್ಕೆ ಕುಡ್ದೆ ಸ್ಯಾಟರ್ಡೆ ಎಣ್ಣೆ ಬಿಟ್ಟು ಎಳ್ನೀರು ಕುಡಿಲ್ಲ ಫ್ರೈಡೆ ಯಾಕೆ ಕುಡ್ದೆ ವೀಕೆಂಡ್ ಸ್ಟಾರ್ಟ್ ಆಗೋತಿತ್ತು ಅದಕ್ಕೆ ಕುಡ್ದೆ ಥರ್ಸ್ಡೇ ಬಿಯರ್ ಎಲ್ಲ ಕಣೆ ಅದು ಎಣ್ಣೆ ಕುಡ್ದಿದ್ದು ವೆನ್ಸ್ಡೇ ಯಾಕೆ ಕುಡ್ದೆ ಎಣ್ಣೆ ಎಲ್ಲ ಕಣೆ ಅದು ಬಿಯರ್ ಕುಡ್ದಿದ್ದು ಟ್ಯೂಸ್ಡೇ ಮಲ್ಯಾಂದು ಪ್ಯಾಚಪ್ ಆಗಿತ್ತು ಅದಕ್ಕೆ ಹೌದು ಮಂಡೇ ಮಲ್ಯಾಂದು ಬ್ರೇಕಪ್ ಆಗಿತ್ತು ಅದಕ್ಕೆ ಮತ್ತೆ ಇವಾಗ ಎಲ್ಲಿ ಹೊಂಟಿದೀಯಾ ಮತ್ತೆ ಡಿಸ್ಕಷನ್ ಮುಗಿತಲ್ಲ ಒಂದ್ ಸ್ವಲ್ಪ ನೋಡ್ಕೊಂಡು ಬರೋದಕ್ಕೆ ಎಣ್ಣೆನ ನೋಡು ಪದೇ ನಮ್ಮ ಅಮ್ಮನ ಜೋಡಿ ಜಗಳ ಮಾಡಕ್ ಹೋಗ್ಬೇಡ ನಮ್ಮಮ್ಮ ಹೇಳಿದಂಗೆ ಕೇಳೋದ್ ಕಲಿ ಅವ್ರಿಗೆ ಬೇಜಾರ್ ಮಾಡಕ್ ಹೋಗ್ಬೇಡ ಹೆಂಡತಿ ಬೇಕಾದ್ರೆ ಇನ್ನೊಬ್ಬಕ್ ಸಿಗ್ತಾಳ ಬಟ್ ಅವ್ವ ಸಿಗಂಗಿಲ್ಲ ಏನ ಅಲ್ಪ ಯಾಕೆ ಭಯಕತ್ತಿ ನಮ್ಮ ಅವ್ಗ ನಿಂಗ ಬೇರೆ ಹೆಂಡತಿ ಸಿಗ್ಬೋದ್ವಾ ನನಗೆಲ್ಲ ಮೌ ಸಿಗ್ತಾಳ ಮತ್ತ ಇವತ್ ನಂಗೊಂದ್ ಸತ್ಯ ಗೊತ್ತಾಗ್ಲೇಬೇಕಮ್ಮ ಏನ್ ಮಗನೇ ಅದು ಅಕ್ಕ ಹೇಳ್ತಾಳೆ ನನ್ನ ನೀನು ದತ್ತು ತಗೊಂಡಿ ಅಂತೆ ನಿಮ್ಮ ಅಕ್ಕಂಗೆ ತಲೆ ಕಟ್ಟಿರ್ಬೇಕು ನೋಡ್ ಮಗ ಹಂಗೇನಾದ್ರೂ ದತ್ತು ತಗೋಬೇಕಾಗಿದ್ರೆ ರಾಜ್ಕುಮಾರ್ನಂತ ಮಗನ್ ದತ್ತು ತಗೊಂತಿದ್ದೆ ನೀನು ತಗೊಂತಿದ್ದೆ ಹೊಟ್ಟೋಗೋ ಮಗ ಹೋಗು ನಿಮ್ಗೇನು ಯಾವಾಗ್ಲೂ ರಜನೆ ಸಿಗಂಗೆ ಇಲ್ಲೇನು ನಾನು 2 ವರ್ಷದಿಂದ ನೋಡಕತ್ತೀನಿ ನಂದ ಪಾಡ್ ಬಿಡ್ರಿ ನನ್ ಕೆಲಸ ಮುಗಿತಾ ನಾ ಪಟ ಹೋಗ್ಬಿಡ್ತೀನಿ ನಾನ್ ನಿಮ್ಗೆ ಹೇಳಕ್ಕೂ ಬೇಡ ಏನೂ ಇಲ್ಲ ಆತಾತ ಅಲ್ಲಿ ಮ್ಯಾಲಿಂದ ಜೀಡ ಹೊಡಿಯೋದನ್ ನೀವೇನ್ ಚಿಂತೆ ಮಾಡ್ಬೇಡ್ರಿ ನೀವು ಹೋಗಿ ಮಕ್ಕ ಹೋಗ್ರಿ ನಾ ಎಲ್ಲ ಇದನ್ನೆಲ್ಲ ಕೆಲಸ ಮಾಡ್ತೀನಿ ನೀವೇನ್ ಕೆಲಸ ಮಾಡಂಗಿಲ್ಲಲ್ಲ ಹೋಗಿ ಒಂದಿಟ್ಟು ನಿದ್ದರ ಆಗುತ್ತೋ ಒಂದಿಟ್ಟು ಆಯ್ತು ಬಿಡು ಅಲ್ಲ ಮಳಿ ಬರಾಕತ್ತೈತಿ ಆಫೀಸ್ ಕೊಂಡ್ರೆ ನೀವು ಅಯ್ಯೋ ನಂದೇನಾರ ಆಗಿತ್ತಂದ್ರೆ ನಾನು ಫೋನ್ ಆಫ್ ಮಾಡ್ಕೊಂಡು ಕುಂತು ಬಿಡ್ತಿದ್ದೆ ಮಳಿ ಬರಾಕತ್ತಿದೆ ಅಂತ ಹೇಳಿ ಆಯ್ತಾಯ್ತು ನಂಗೊಂದು ಲೋಟ್ಲಿ ನೀರು ತಗೊಂಡ್ ಬರಕ್ ಹೋಗು ಅಕ್ಕಾರ ನೀವು ನನಗೆ ಬರೀ ಕೆಲಸ ಮಾಡಕ್ಕೆ ಬರೀ ಜಾಡು ಮತ್ತೆ ಕಸ ಬಾಂಡೆ ಮಾಡಕ್ಕೆ ಅಷ್ಟೇ ಹೇಳಿದ್ದು ನಾನು ಜಾಬ್ನ ಡಿಸ್ಕ್ರಿಪ್ಷನ್ದಾಗ ಏನೈತೆ ಅದನ್ನ ಅಷ್ಟೇ ಮಾಡಾಕಿನ ನಿಮ್ಮಂಗ ಎಲ್ಲಾನು ಮೈ ಮೇಲೆ ಹಾಕೊಂಡು ಕುದ್ರಂಗಿಲ್ಲ ನಾನು ಬರ್ರಿ ಅಳಿಯಂದ್ರೆ ಬರ್ರಿ ಕುತ್ಕೊಂಬಳ್ಳಿ ಅಪ್ಪ ಇವ್ರನ್ನೇನು ಕಳ್ಸಿದೆ ಮನೆಗೆ ನೀನು ನಾ ಇವಳು ಹಿಂಗ ಆಡೋದಕ್ಕೆ ನಾನು ಇವಳನ್ನ ಬಿಟ್ಟಿರೋದು ಇವಾಗ ಅಳಿಯಂದ್ರೆ ಏನಾಗಿದೆ ಅದೆಲ್ಲ ಕ್ಷಮಿಸ್ಬಿಟ್ಟು ನನ್ನ ಮಗಳನ್ನ ಮನೆಗೆ ಕರ್ಕೊಂಡು ಹೋಗಿ ಅಪ್ಪ ಯಾಕಪ್ಪ ಹೋಗ್ಬೇಕು ಅವ್ರ ಕಡೆ ಬೈಸ್ಕೊಂಡಿರೋದಕ್ಕ ಬೈತೀನಿ ಕಣೆ ಏನಿವಾಗ ನೋಡಿ ಆ ಮಾವ ನೀವು ಕರೆಕ್ಟಾಗಿ ಬುದ್ಧಿ ಕಲಿಸಿದ್ರೆ ಅವಳು ಈ ತರ ಆಡ್ತಿದ್ದಿಲ್ಲ ಅಳಿಯಂದ್ರೆ ನನ್ನ ಮಗಳು ಮಾಡಿರೋ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ ದಯವಿಟ್ಟು ಕರ್ಕೊಂಡೋಗಿ ಕ್ಷಮಿಸಿ ಅಪ್ಪ ನೀನೇನಕ್ಕೆ ಕೈ ಮುಗಿತೀಯ ಮಗಳೇ ನೀ ಸುಮ್ನಿಲ್ಲ ಇಲ್ಲ ಅಂದ್ರೆ ನನ್ ಮೇಲೆ ನಾನೇ ನೋಡು ಅಳಿಯಂದ್ರೆ ಅವಳು ಯಾವುದೇ ತಪ್ಪು ಮಾಡದೇ ಇರೋ ತರ ನಾನು ನೋಡ್ಕೊಂತೀನಿ ಪ್ಲೀಸ್ ಮನೆಗೆ ಕರ್ಕೊಂಡೋಗಿ ಆಯ್ತು ಮಾವ ನೀವ್ ಹೇಳ್ತಿದ್ರಿ ಅಂತ ಕರ್ಕೊಂಡು ಹೋಗ್ತಾ ಇದೀನಿ ಆಯ್ತು ಬಾ ಮನೆಗೆ ನಡಿ ಮಗಳೇ ಹೋಗಿ ಬಾ ಅಮ್ಮ ರೀ ನಮ್ಮ ಮಗಳು ಏನು ತಪ್ಪು ಮಾಡಿಲ್ಲ ಅವ್ರ ಮುಂದೆ ತಲೆ ತಗ್ಸೋದು ನಮ್ಗೆ ಬೇಕಿತ್ತಾ ರೀ ಕವಿ ಬಾವ ಇಲ್ಲೇ ಅಳಿ ಅಂದ್ರೆ ಫೋನ್ ಮಾಡಕತ್ತಾರ ವಿಡಿಯೋ ಕಾಲ್ ಹೌದವ್ವ ನಿಂದ್ರವ ರೆಡಿ ಆಗಿ ಬರ್ತೀನಿ ನೋಡಲೆ ಹಾ ಆರಾಮ್ರಿ ನೀವ್ ಆರಾಮದಿರಿ ಮೇಕಪ್ ರೀ ಇಲ್ರಿ ಅಪ್ಪ ಒಂದು ಚೂರು ಮೇಕಪ್ ಹಾಕಂಗಿಲ್ರಿ ಅಪ್ಪ ಆಯ್ತು ಸರಿ ರೀ ಮಮ್ಮಿ ಎದಾಳ ಆಮೇಲೆ ಹಚ್ತೀನ್ರಿ ಅಲ್ ಕಣವ ಅವಾಗ್ಲೇ ಬಂದಿದ್ದಲ್ಲ ಅದ ಡ್ರೆಸ್ನ ಬರ್ಬೇಕಿಲ್ಲ ಮತ್ತೆ ಇಷ್ಟೆಲ್ಲ ರೆಡಿ ಆಗಿ ಬಂದು ಮತ್ತೆ ಮೇಕಪ್ ಹಾಕಂಗಿಲ್ಲ ಅಂತೀ ಏ ಯವ್ವ ನಾ ಏನಾರ ಹಂಗ ಬಂದಿದ್ದೆ ಅಂದ್ರ ಅವರು ಹೂನ ಅಂತಿದ್ದಿಲ್ಲ ನಾ ಇಷ್ಟ ಚಂದ ರೆಡಿ ಆಗಿ ಮೇಕಪ್ ಮಾಡ್ಕೊಂಡ್ ಬಂದಿದ್ದಕ್ಕ ಹೂ ಅಂದಾರ ನಿಂಗೆಲ್ಲ ಅರ್ಥ ಆಗ್ಬೇಕು ಸಮ್ಮಿರ ರೀ ನಂಗೂ ಇನ್ಸ್ಟಾಗ್ರಾಮ್ ಐಡಿ ಓಪನ್ ಮಾಡ್ಕೊಡ್ರಿ
ಅಲ್ಲ ಓಪನ್ ಮಾಡಿ ಕೊಡ್ತೀನಿ ಅದೇನಿಲ್ಲ, ಬಟ್ ನಿಂಗ್ ನಡ್ಸಕ್ ಬರ್ಬೇಕಲ್ಲ ಅದು. ಅಯ್ಯ ಅದ್ರಾಗ ಏನೈತ್ರಿ, ನೀವ್ ನಡೆಸ್ರಿ, ನಾ ನಿಮ್ ಹಿಂದ್ ಕುಂದಿರ್ತಿಲ್ಲ. ಫೋನ್ ಬರ್ತಿದೆ, ಲೌಡ್ ಸ್ಪೀಕರ್ ಹಾಕಿ. ಹಲೋ, ಯಾರು? ನಾನು ನಿನ್ ಮುದ್ದಿನ ಸೌಂದರ್ಯ. ಸೌಂದರ್ಯ ನೀನಾ? ಏನಿದು ಬೇರೆ ನಂಬರ್ ಇಂದ ಕಾಲ್ ಮಾಡಿಬಿಟ್ಟಿದ್ಯಾ? ಅಯ್ಯ ನೀನೇ ಹೇಳಿದಲ್ಲಪ್ಪ, ಹಳೆ ನಂಬರ್ ನನ್ನ ಹೆಂಡತಿ ಗೊತ್ತಾಗಿದೆ ಅಂತ, ಅದಕ್ಕೆ ಹೊಸ ನಂಬರ್ ತಗೊಂಡೆ. ಯಾಕೆ ಇವಾಗ ಕಾಲ್ ಮಾಡಿದ್ದು ಹಾಗಾದ್ರೆ? ಹೊರಗಡೆ ಅಂತೂ ಸಿಗೋದಿಲ್ಲ, ಅದಕ್ಕೆ ಫೋನ್ ಆದ್ರೂ ಮಾಡಿ ಮಾತಾಡೋಣ ಅಂತ ಮಾಡ್ದೆ. ಮತ್ತೇನ್ ಸಮಾಚಾರ? ಅದಾ ನಂಗೊಂದ್ ಡೌಟ್ ಇತ್ತು, ಅದಕ್ಕೆ ಕೇಳೋಣ ಅಂತ ಮಾಡ್ದೆ. 143 ಅಂದ್ರೆ ಏನು? ಅದು ಅದು ಅಯ್ಯ ಕೊಡ್ರಿ. ಅಲ್ಲವಾ 143 ಅಂತಂದ್ರ 143. ಆ 142 ಆದ್ಮೇಲೆ 143 ಬರ್ತೈತಿ. ಅಷ್ಟೊಂದು ಓದ್ಕೊಂಡಿದೀಯಾ ಅಂತ ಹೇಳ್ತಾರೆ, ಅಟ್ಟು ಗೊತ್ತಾಗಲ್ವಾ ನಿಂಗೆ? ಅವ್ರ ಅಕ್ಕಿನ ಉದ್ದೇಶ ಏನ್ ಗೊತ್ತಾ, ನಿನ್ನ ಹತ್ರ ಫ್ರೀಯಾಗಿ ಗಣಿತ ಕಲಿಬೇಕಂತ. ಹೌದು ಕಣೆ, ಹೌದು ಕಣೆ. ಆಹಾ ಬಂದ್ಲೆ ನೋಡ್ರಿ ಮದುಮಗಳ, ಬಾರ್ ಬಾ ಬಾ. ಲೇ ನನ್ ಮದುವೆ ಆಗಿ 4 ತಿಂಗಳ ಬಂತೆ, ಇನ್ನ ಮದುಮಗಳ ಅಂತೀರಲ್ಲ. ಯಾಕಂದ್ರ ಗಂಡನ ಇನ್ನ ಕಂಟ್ರೋಲ್ನಾಗ ಇಟ್ಕೊಂಡಿಲ್ಲಲ್ಲ, ಅದಕ್ಕೆ ನಾ ಇನ್ನ ಮದುಮಗಳು ಅಂತಂದ್ವಿ. ನಾನ್ ನೋಡು ನನ್ ಗಂಡನ್ ಎಲ್ಲೂ ಓಡಾಡಕ್ ಬಿಡಂಗಿಲ್ಲ. ನೀವು ಹಾಗೆ ಮಾಡಿ. ನಾನಾ? ಇಲ್ಲಪ್ಪ ಆಗಲ್ಲಪ್ಪ. ಯಾಕಾಗಲ್ಲ? ಆಗತ್ತೆ. ಸುಮ್ನೆ ಜಗಳ ಮಾಡ್ಬೇಕು, ಸುಮ್ನೆ ಮುನಿಸ್ಕೋಬೇಕು, ಸುಮ್ನೆ ನಿಮ್ ಅತ್ತೆ ಜೋಡಿ ಜಗಳ ಆಡ್ಬೇಕು, ಎಲ್ಲ ಕಂಟ್ರೋಲಿಗೆ ಬರುತ್ತೆ. ಅವ್ರ ಏನಾದ್ರೂ ಸ್ವಲ್ಪ ಬೈದ್ರೆ ನಾ ಮಾತೇ ಆಡಲ್ಲ, ನೀವು ಹಾಗೆ ಭಯ ಪಡಿಸಿ. ಆಯ್ತು ಸರಿ ಸರಿ, ನೀ ಹೇಳ್ದಂಗೆ ಮಾಡ್ತೀನಿ ಇವತ್ತು. ಬರ್ಲಾ? ಅಲ್ಲೋ ಕಣೆ, ಅವ್ರ ಅತ್ತೆ ನನ್ ಸೊಸೆ ಎಷ್ಟು ಒಳ್ಳೆವಳು ಅಂತ ಮೆರಿತಿದ್ಲು ನಮ್ಮ ಅತ್ತೆ ಮುಂದೆ ಹೇಳಿ. ನಮ್ಮ ಅತ್ತೆ ಫುಲ್ ಉರ್ಕೊಂಡು ನನಗ್ ಬೈತಿದ್ಲು. ಇವಾಗ ನೋಡು ಇದೆ. ಅವ್ರ ಯಜಮಾನ್ರು ಅಷ್ಟೇ, ನಮ್ಮ ಯಜಮಾನ್ ಮುಂದೆ ಏನ್ ಹೇಳಿದ್ರಂತೆ, ಎಷ್ಟು ಪ್ರೀತಿ ಇದೆ ಅಂತ ಹೊಗಳ್ತಿದ್ರಂತೆ. ನಮ್ಮ ಯಜಮಾನ್ರು ಬಂದು ನನಗೆ ಹೇಳ್ತಿದ್ರು. ಅದಕ್ಕೆ ಈಗ ನೋಡಿ ಹೇಗೆ ಜಗಳ ಹತ್ತುತ್ತೆ ಅಂತ. ರೀ ಪಕ್ಕದ ಮನೆಯವ್ರು ಇದಾರಲ್ಲ, ಅವರು ನನ್ಗೆ ಗಂಡನ ಜೋಡಿ ಮುನಿಸ್ಕೋಬೇಕು, ಅತ್ತೆ ಜೋಡಿ ಜಗಳ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಇದ್ರು ಇವತ್ತು. ಅದಕ್ಕೆ ನೀನೇನ್ ಹೇಳಿ ಬಂದೆ? ನೀನೇನ್ ಮಾಡ್ತೀಯ ಹಾಗಾದ್ರೆ? ನಾನು ಅವ್ರ ಮುಂದೆ ಹೂ ಅಂತ ಹೇಳಿ ಬಂದೆ. ಆದ್ರೆ ನಾನೇನು ಅಷ್ಟೊಂದು ಅಡ್ಡಿನ? ಯಾರೋ ಹೋಗೋರು ಬರೋರು ಹೇಳ್ಕೊಡೋದನ್ನ ಕೇಳ್ಕೊಂಡು ನನ್ನ ಜೀವನನ ಹಾಳು ಮಾಡ್ಕೊಳಕ್ಕಾಗತ್ತಾ? ಇಷ್ಟು ಚೆನ್ನಾಗಿರೋ ಸಂಸಾರನ ಯಾರಾದ್ರೂ ಕೆಡಿಸ್ಕೊಳಕ್ಕಾಗತ್ತಾ? ಒಳ್ಳೆ ಕೆಲಸ ಮಾಡ್ತಿದೀಯ. ಸಿಂಚು, ನಾ ಒಂದ್ ವೇಳೆ ಮನೆ ಬಿಟ್ಟು ಹೋದ್ರೆ ಏನ್ ಮಾಡ್ತೀಯಮ್ಮ? ಅಮ್ಮ ಫಸ್ಟ್ ಹೋಗಿ ಪೇಪರ್ಗೆ ಹಾಕಿಸ್ತೀನಿ. ಏನಂತ ಹಾಕಿಸ್ತೀಯಮ್ಮ? ಬೇರೆ ಅಮ್ಮ ಬೇಕಾಗಿದ್ದಾರೆ ಅಂತ. ಅಯ್ಯೋ ನನ್ ಬಂಗಾರ. ನೀ ಮಗಳ ಅಲ್ಲಿನ ಮಪ್ಪನ ಮಗಳ ನೀನು. ನಡಿ ಅತ್ತ. ಮಮ್ಮಿ, ಕವಿ ಅದು ನಿನ್ ಫ್ರೆಂಡ್ ಪ್ರೇಮ್ ಅದನ್ಲ. ಯವ್ವ, ಆ ಪ್ರೇಮ್ ಬಗ್ಗೆ ಯಾಕೆ ತೆಗಿತೀವ? ವಾ ಹೊಲಸ್ ನಾರ್ತಿರ್ತಾನ ಗೊತ್ತು ನಿಂಗ. ಜಳಕಣ ಮಾಡಂಗಿಲ್ಲ, ದರಿದ್ರದದು. ರೊಕ್ಕ ತಗೊಂತಾನ ವಾಪಸ್ ಕೊಡೋದ ಗೊತ್ತಿಲ್ಲ, ಕಂಜೂಸ್ ನನ್ ಮಗ. ಕೆಟ್ಟ ಮಬ್ಬ ಇದ್ದಂಗ ಐತದ. ಅದು ಅಲ್ಲ, ಅವ್ನ ಜೋಡಿ ಹೋಗಿರ್ತೀನಲ್ಲ, ಒಂದರ ಕೆಲಸ ಆಗ್ಬೇಕು ಮಮ್ಮಿ, ಒಂದು ಕೆಲಸ ಆಗಂಗಿಲ್ಲ. ಒಟ್ಟು ದರಿದ್ರ ಇದ್ದಂಗ ಅದ ನೋಡಿ, ಕೆಟ್ಟ ಅನಿಷ್ಟ ಅದ ದರಿದ್ರ ಬಂದ್ ಕುಂತೈತ್ ನೋಡಲ್ಲಿ. ಯವ್ವ ಹಿಂಗ ಪ್ರೇಮ್ ಅದು ರೀ, ಮದ್ವೆ ಆದ್ಮೇಲೆ ನಾ ನಿಮ್ಗೆ 1 ರೂಪಾಯಿನೂ ಕೇಳಲ್ಲ ರೀ. ಹೌದಾ? ನಿಜವಾಗ್ಲೂ? ಕವಿ ಬಾಯ್ಲೆ. ಏನ್ರಿ? ಅಲ್ಲ ಪರ್ಸ್ ನಂದು ರೊಕ್ಕ ಯಾಕೆ ತಗೊಂಡಿ? ಕೇಳಿದ್ರೆ ನಾನು ಕೊಡ್ತಿದ್ನಿಲ್ಲ. ಅಲ್ಲ ನೀವು ನನ್ನ ಜೋಡಿ ಮದುವೆಗಿನ ಮುಂಚೆ ನನ್ನ ಜೋಡಿ ಮಾತಾಡ್ಕೊಂಡು ಬಂದಾಗ ನಾ ಹೇಳಿದ್ನಲ್ಲ, ನಾನು ನಿಮ್ಮ ಕಡೆ 1 ರೂಪಾಯಿನೂ ಕೇಳಂಗಿಲ್ಲ ಅಂತೆ, ಅದಕ್ಕೆ ತಗೊಂಡಿನಿ. ನಾನು ನಿಮ್ಗೆ ಕೇಳಾಕ್ ತಗೊಳ್ಳಿ, ಕೇಳಾರ್ದು ತಗೊಂತೀನಿ ಅಷ್ಟೇ. ನನ್ನ ಗಂಡ ಎದ್ದಿದ್ದಾನೆ ಪ್ರೆಸೆಂಟ್, ನಾ ಇದ್ದಿದ್ದೀನಿ ಪ್ರೆಸೆಂಟ್, ಅತ್ತೆ ಎದ್ದಿದ್ದಾರೆ ಪ್ರೆಸೆಂಟ್. ಅದಕ್ಕೆಮ್ಮ ನನ್ನ ನಾದ್ನಿನೂ ಎದ್ದಿದ್ದಾರೆ ಪ್ರೆಸೆಂಟ್. ಏನ್ ಮಾಡಕತ್ತೀರಾ ನೀವು? ಎಲ್ರು ಪ್ರೆಸೆಂಟ್ ಎದ್ದಿದ್ದಾರೆ ಇಲ್ಲ ಅಂತ ಅಟೆಂಡೆನ್ಸ್ ತಗೊಂತಿದ್ದೀನಿ. ಹಾ, ಅದು ಹಂಗಂದ್ರೆ ಏನತ್ತೆ? ನಾ ಸ್ಕೂಲ್ ಫಸ್ಟ್ ಹೋದ ತಕ್ಷಣ ಅಟೆಂಡೆನ್ಸ್ ತಗೊಂತೀನಿಲ್ಲ, ಅದಕ್ಕೆ ಎದ್ದ ತಕ್ಷಣ ಯಾರ್ಯಾರು ಎದ್ದಾರಂತೆ ಅಟೆಂಡೆನ್ಸ್ ತಗೋಕತ್ತೀನಿ. ಹಾ ಸಸಿ ಕವಿತಾ, ಚಾ ಮಾಡಿದ್ದೆ, ಅದ್ರಾಗ ಏನ್ ಚಂದಂಗೆ ಕುದಿಸೇ ಇಲ್ಲಲ್ಲ, ಹಂಗ ಎಲ್ಲ ಬಾಯಾಗ ಬರಾಕತ್ತಿತ್ತ. ಅದತ್ತೆ ಮಾಡ್ತೀನ್ರಿ. ಚಾ ಮಾಡೋದು ಕಲ್ತಿ ಏನಿಲ್ಲ. ಸುಮ್ನೆ ರೀ, ಕೀಪ್ ಕ್ವೈಟ್, ಕ್ಲೋಸ್ ಯರ್ ಮೌತ್. ಅವಾಜ್ ಬರಬಾರ್ದು, ಬಾಯಿ ಮೇಲೆ ಕೈ ಇಟ್ಕೋರಿ. ಜಾಸ್ತಿ ಮಾತಾಡಂಗಿಲ್ಲ ಇಲ್ಲೆಲ್ಲ. ನಾಳೆ ನೋಡ್ ಕೇಳಿಲ್ಲ, ನಾಳೆ ನಿಮ್ಮ ಪೇರೆಂಟ್ಸ್ ಅನ್ನ ಕರ್ಕೊಂಡ್ ಬರ್ರಿ, ಅವ್ರ ಜೋಡಿ ಮಾತಾಡ್ತೀನಿ ನಿಮಗ. ಪೇರೆಂಟ್ಸಾ? ಅವ್ರು ನೋಡ್ಬೇಕಂದ್ರೆ ನಾನು ಮೇಲೆ ಹೋಗ್ಬೇಕಾಗತ್ತ ರೀ. ಇಲ್ಲಿ ಕೇಳ್ರಿಲೆ, ಮಾರ್ಕೆಟ್ ಇಂದ ಸಾಮಾನ್ ತಗೊಂಡ್ ಬಾ ಅಂತ ಹೇಳಿದ್ನಲ್ಲ, ತಂದ್ರೇನ? ಅಯ್ಯೋ ಮರ್ತ್ ಬಿಟ್ಟೇವ್ ನೋಡ ಅದನ್ನ. ಕೇಳಿಲೆ, ಗೆಟ್ ಔಟ್ ಆಫ್ ಮೈ ಕ್ಲಾಸ್ ಅಂದ್ರೆ ನನ್ನ ಕ್ಲಾಸ್ ಇಂದ ಹೊರಗೆ ಹೋಗು ಅಂತ ಹೇಳಕತ್ತೀನಿ ನಿಂಗ. ಮಣಿ ಐತೆ ಇದು. ಹೋಗು, ಹೊರಗೆ ಹೋಗ್ ಮೊದ್ಲ. ಹೊರಗೆ ಹೋಗಿ ಮಂಡಿ ಊರಿ ಕೈ ಮೇಲೆ ಎತ್ತಿ ಕುತ್ಕೋ. ಪನಿಷ್ಮೆಂಟ್ ನಿನಗೆ ಇವತ್ತು. ಅವಾಗ ಬಾಳ ತಪ್ಪು ಮಾಡಿದೆ, ನನ್ನ ಟೀಚರ್ನ ಮದುವೆ ಆಗಿ. ಮಗನ ನಿನಗೆ ಇಷ್ಟರ ಶಿಕ್ಷೆ ಕೊಟ್ಟಾಳ, ನನಗೇನ ನಮ್ಮ ಅಪ್ಪ ಅಮ್ಮನ ಕರ್ಸ್ಬೇಕಂತ ಮ್ಯಾಲ ನಾನು ಹೋಗ್ಬೇಕಾಗತ್ತ ಸತ್ತ ಕರ್ಸಕ. ರೀ ಇವತ್ತು ಟಿಫನ್ಗೆ ಪಲಾವ್ ಮಾಡಿಬಿಡ್ಲ? ಏನ್ ಬೇಡ, ನಮ್ಮ ಅಮ್ಮ ಅಪ್ಪಂಗೆ ಪಲಾವ್ ಆಗಿ ಬರಲ್ಲ, ಅವ್ರಿಗೆಲ್ಲ ಗೊತ್ತಾಗಲ್ಲ. ನೀನು ಅನ್ನ ಸಾರು ಮಾಡಿ ಏನು. ಅಮ್ಮ ನೋಡಮ್ಮ, ಬರೀ ನಾ ಅವ್ರಿಗೆ ಇಷ್ಟ ಆಗೋ ಅಡ್ಗಿನೇ ಮಾಡ್ಬೇಕು, ನನ್ನ ಇಷ್ಟ ಆಗೋ ಅಡ್ಗೆ ಮಾಡಂತ ಯಾವತ್ತೂ ಹೇಳಂಗಿಲ್ಲ ನೋಡಮ್ಮ. ನಾನ್ಯಾಕೆ ಮಾಡ್ಬೇಕು ಅದೆಲ್ಲ? ಹೌದಾ? ನಾ ಹೇಳ್ತೀನಿ ಒಂಥರ ಮಾಡು, ಉಪ್ಪು ಜಾಸ್ತಿ ಹಾಕು, ಖಾರ ಜಾಸ್ತಿ ಹಾಕು. ನೆಕ್ಸ್ಟ್ ಟೈಮ್ ನಿನಗೇನ್ ಬೇಕೋ ಅದು ಮಾಡಂತಾರೆ. ಆಯ್ತಮ್ಮ. ಅತ್ತೆ ಮಾವ ತಗೊಳ್ಳಿ, ಊಟ ಮಾಡಿ. ಅಯ್ಯೋ ತುಂಬಾ ಉಪ್ಪಾಗಿದೆ ರೀ, ಖಾರನೂ ಆಗಿದೆ. ಹೇಗ್ ತಿಂತೀರಾ ನೀವು? ಹೊಟ್ಟೆಗೆ ಆಗಿ ಬರಲ್ಲ. ಸುಮ್ ತಿನ್ನು, ಯಾಕಂದ್ರೆ ಸೊಸೆಗೆ ಇದು ಆಗುತ್ತೆ. ಸುಮ್ನೆ ತಿನ್ನು. ಅಡಿಗೆ ಮಸ್ತ್ ಆಗೈತವ, ಸಾರು ಮಾತ್ರ ಸಖತ್ತಾಗೈತ್ ನೋಡವ. ನೋಡು ಕವಿತಾ, ಸಾಂಬಾರ್ನಲ್ಲಿ ಉಪ್ಪು ಖಾರ ಜಾಸ್ತಿ ಆದ್ರೆ ಅಡ್ಜಸ್ಟ್ ಮಾಡ್ಕೋಬಹುದು, ಆದ್ರೆ ಸಂಸಾರದಲ್ಲಿ ಬಿರುಕು ಜಾಸ್ತಿ ಆದ್ರೆ ಅಡ್ಜಸ್ಟ್ ಮಾಡ್ಕೊಳಕ್ ಆಗಲ್ಲ. ಅದು ಸಾರಿ ರೀ. ಅಲ್ಲ ಒಂದು ಪ್ರೊಫೈಲ್ ಬಂದೈತೆ ಅಂತ ನೋಡು ನಿನ್ಗ ಮದ್ವಿ ಮಾಡ್ಕೊಳಕ.
ಯವ್ವ ನಾ ಕಾಲೇಜ್ ಕೊಂಟೀನಿ ಆಮೇಲೆ ಬಂದ್ ಮಾತಾಡ್ತೀನಿ ಹೋಗ ಪೂರ್ತಿ ಕೇಳೋಗ ಹುಡುಗ ಬಾ ಚಲೋ ಅದಾನಂತ ಆಸ್ತಿ ಐತಂತ ಅಂತಸ್ತ ಐತಂತ ಒಳ್ಳೆ ಜಾಬ್ನಾಗ ಅದಾನಂತ ಆಮೇಲೆ ಕಾರು ಬಂಗ್ಲೆ ಎಲ್ಲ ಐತಂತ ನೋಡ ಏನ ಸ್ವಲ್ಪ ತಲೆಯಾಗ ಕೂದ್ಲಿಲ್ಲ ಅಂತ ನೋಡ ಅಷ್ಟ ಹಂಗಾರ ರಿಜೆಕ್ಟೆಡ್ ಅವ ಏನ ಅಪ್ಪ ಯಾವ್ದೋ ಹುಡುಗನ್ ಪ್ರೊಫೈಲ್ ಬಂದೈತಂತ ಹೇಳಿದ ಯಾರಮ್ಮ ಯಾ ಬ್ಯಾಡ್ ಬಿಡ ಅವ ನೀನು ರಿಜೆಕ್ಟ್ ಮಾಡ್ತಿ ಸುಮ್ನ ಇಲ್ಲಿ ಹೇಳ್ವಾ ಯಾರಂತ ಅವ್ನ್ ತಲೆ ಕೂಲಿಲ್ಲ ಇಷ್ಟ ಎಲ್ ತಗೋ ಹಾಕಿನಿ ಏನಿಲ್ಲ ಹಾಕಿನ್ ತಗೋ ಅಲ್ಲ 5 ವರ್ಷದ ಹಿಂದೆ ಅಲ್ಲ ಅಂದಲ್ಲ ತಲೆ ಕೂಲಿಲ್ಲದಕ್ಕ ಅವನ ಎಲ್ ತಗೋ ಹಾಕಿನಿ ನೀನೇ ಹೇಳಲ್ಲ ಎಲ್ಲ ಐತಂತೆ ಹಾಕಿನ್ ತಗೋ 35 ಹಾಕುವಂತೆ ಯವ್ವನಂದ ಅದಕ್ಕೆ ಯಾವ ಇರ್ಲಿ ಕಟ್ಕೊಂತೀನಿ ಈ ಬುದ್ಧಿ ಯಾವಾಗ ಬಂದಿತ್ತಂದ್ರ ಇಷ್ಟೊತ್ತನ ಹಿಂಗ ಹಾಕಿದ್ದಿಲ್ಲ ನನಗೆ ಇಷ್ಟ ಅಂತಲೇ 4 ಮಕ್ಳು ಇರ್ತಿದ್ವಿ ನನ್ನ ಕೈಯಾಗ ಹಲೋ ಹಾ ಹಲೋ ಐ ಲವ್ ಯು ಐ ಮಿಸ್ ಯು ಅಯ್ಯವ್ವ ಇಷ್ಟೊಂದು ಪ್ರೀತಿ ಮಾಡೋದಿತ್ತಂದ್ರೆ ಬೆಳಗ್ಗೆ ಯಾಕೆ ಜಗಳ ಮಾಡಿದಿರ್ರಿ ನೀವು ಅಯ್ಯ ಮನಿ ಬಂತನ ಫೋನ್ 3,000 ರೂಪಾಯಿದೊಳಗೆ ಬುಕ್ಕ ಬ್ಯಾಗ್ ಕೊಡ್ತೀವಿ ಫ್ರೀ ಎಜುಕೇಶನ್ ಸ್ಕೂಲ್ ಫೀ ಓನ್ಲಿ 80,000 ರೂಪಿ 1 ರೂಪಾಯಿನೂ ಬ್ಯಾಡ್ ನೋಡ್ರಪ್ಪ ಬುಕ್ಕ ಬ್ಯಾಗು ಶೂಸು ಬಟ್ಟಿ ಎಲ್ಲ ನಾವು ಕೊಡ್ತೀವಿ ನಮ್ ಕಡೆ PUC ಡಿಗ್ರಿ ಮುಗಿಸಿರೋ ಯಂಗ್ ಅಂಡ್ ಫ್ಯೂಚರ್ ಬ್ಯೂಟಿಫುಲ್ ಟೀಚರ್ಗಳು ಅದಾರ D.Ed B.Ed PhD ಕಲ್ತಿರೋ ಹೈಲಿ ಎಜುಕೇಟೆಡ್ ಟೀಚರ್ಸ್ ಅದಾರ ಅದು 15 ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್ ಊಟ ನೀವ ಮನೆಯಿಂದ ತರಬೇಕು ಹಾಲು ಮೊಟ್ಟೆ ಅನ್ನ ಸಾರು ಆಮೇಲೆ ಯಾರಾದ್ರೂ ಬುತ್ತಿ ತಗೊಂಡ್ ಬಂದ್ರು ಕಸ್ಕೊಂಡ್ ತಿಂದ್ರು ಯಾರು ಕೇಳೋರಿಲ್ಲ ನಿಮ್ಮನ್ನ ಕರ್ಕೊಂಡು ಹೋಗಕ್ಕ ಸ್ಕೂಲ್ಗಳು ಬಸ್ಗಳು ಬರ್ತಾವ ನಿಮ್ಮನ್ನ ಕರ್ಕೊಂಡು ಹೋಗಕ್ಕೆ ಹೆಡ್ ಮಾಸ್ಟರ್ ಬೇಕಾದ್ರೂ ಬರ್ತಾರ ಅಟೆಂಡೆನ್ಸ್ ಏನಾದ್ರೂ ಶಾರ್ಟೇಜ್ ಆದ್ರೆ ಎಕ್ಸಾಮ್ ಮಾತ್ರ ಕುದುರಿಸೋದಿಲ್ಲ ಏನ್ ಅಟೆಂಡೆನ್ಸ್ ಏನ್ ಚಿಂತೆನೆ ಮಾಡ್ಬೇಡ್ರಿ ನಾವು ಪಾಸ್ ಮಾಡ್ತೀವಿ ನಿಮ್ಮನ್ನ ಪ್ಲೇ ಗ್ರೌಂಡ್ ಸ್ವಲ್ಪ ಐತಿ ಅಂತೇನ್ ಚಿಂತೆ ಇಲ್ಲ ಪ್ಲೇ ಗ್ರೌಂಡಾ ಎಂತ 10 ಸಾಲಿ ಬೇಕಾದ್ರೆ ಕಟ್ಬೋದು ನೀವು ಪ್ರೈವೇಟ್ ಸಾಲಿಗಳು ಅಷ್ಟು ದೊಡ್ಡ ಪ್ಲೇ ಗ್ರೌಂಡ್ ಐತಿ ನಮ್ದು ಎಕ್ಸಾಮ್ ಒಳಗ ಮಾರ್ಕ್ಸ್ ಹೆಂಗ್ ತಗೋಬೇಕಂತ ಹೇಳ್ಕೊಡ್ತೀವಿ ಜೀವನದಾಗ ಎಜುಕೇಶನ್ ಇಲ್ಲ ಅಂದ್ರೂ ಹೆಂಗ್ ಬರ್ಬೇಕನ್ನೋದು ಹೇಳ್ಕೊಡ್ತೀವಿ ಜೀವನದ ಪಾಠ ಅಂತೂ ಮಸ್ತರ ಕಲಿಸ್ತೀವಿ ಸೊ ಯೋಚನೆ ಮಾಡಿ ಯಾವ್ದು ಚಲೋ ಅಂತ ಚೂಸ್ ಮಾಡಿ ಕ್ಯಾಮ್ರಾ ಯಾಕೋ ಇಲ್ಲಿಟ್ಟಿದ್ಯಾ ಅಪ್ಪ ರಾತ್ರಿ ಆದ್ರೆ ಇಲ್ಲಿ ಇರ್ತೀನಿ ಬೆಳಗ್ಗೆ ಎದ್ದು ನೋಡಿದ್ರೆ ಅಜ್ಜಿ ಪಕ್ಕ ಮಲ್ಕೊಂಡಿರ್ತೀನಿ ನಂಗೆ ಯಾಕೋ ನನಗೆ ನಡೆಕಾಲ ಏನಾದ್ರೂ ಇದೆಯಾ ಅಂತ ಡೌಟ್ ಬರ್ತಿದೆ ಅದಕ್ಕೆ ಇವತ್ತು ಕ್ಯಾಮ್ರಾ ಇಟ್ಟು ನೋಡ್ಬೇಕಂತ ಮಗ ಅಲ್ಲ ಮಗ ನೀನ್ ದೊಡ್ಡ ಮಗ ಅಕ್ಕ ಕೊದು ನಂಗದು ನಂದದು ಎಲ್ಲ ಇದು ನಂದು ಅಕ್ಕ ಪ್ಲೀಜ್ ಕೊದು ನಂದದು ಅಮ್ಮ ಕೊದು ನಂದದು ಆಯ್ತು ಅಕ್ಕ ನೀನೇ ತಿನ್ನು ಬಾ ತಿನ್ನಿಸ್ತೀನಿ ನಿಂಗೂ ಅಂತೂ ತಗೋ ಇದ್ರಲ್ಲಿ 10,000 ಇದೆ ಏನ್ ಕೆಲಸ ಆಗ್ಬೇಕು ಮೊದ್ಲು ಹೇಳು ಇವತ್ತು ಸಾಯಂಕಾಲ ಫ್ರೆಂಡ್ಸ್ ಜೋಡಿ ಪಾರ್ಟಿ ಇದೆ ಹೋಗ್ತಾ ಇದೀನಿ ಒಂದ್ ಸ್ವಲ್ಪ ಹಾಕೊಂತೀನಿ ನೀ ದುಡ್ಡು ಕೊಟ್ಟ ತಕ್ಷಣ ನಾನು ಸುಮ್ಮ ಬಿಡ್ಬೇಕಾ ತಗೋ ಏನ್ ತೊಂದ್ರೆ ಇಲ್ಲ ಆರಾಮಾಗಿ ಕುಡ್ಕೊಂಡು ಮನೆಗೆ ಬಾ ಆಮೇಲೆ ಬೇಗ ಬಾ ಏನ್ ಬರೋದ್ ಬೇಡ ನೀ ಕುಡ್ಕೊಂಡು ತಿನ್ಕೊಂಡು ಬೆಳಗ್ಗೆ ಎದ್ದು ಬಾ ಆರಾಮಾಗಿ ನಾ ಎಲ್ಲ ಮ್ಯಾನೇಜ್ ಮಾಡ್ತೀನಿ ಆಯ್ತಾಯ್ತು ನಿಮ್ ಫ್ರೆಂಡ್ಸ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಕುಡ್ದಿದ್ದೆಲ್ಲ ಇಳಿದ್ಮೇಲೆ ಆರಾಮಾಗಿ ಬಾ ನಾ ಎಲ್ಲ ಮ್ಯಾನೇಜ್ ಮಾಡ್ತೀನಿ ಅಮ್ಮ ನನ್ನ ಹೆಂಡತಿಗೆ ಏನ್ ಹೇಳಿದೆ ನೀನು ಅವಳು ಶಟ್ಕೊಂಡ್ ಕುಂತಿದ್ದಾಳೆ ಅಯ್ಯೋ ನಾನೇನ್ ಹೇಳಪ್ಪ ನಾ ಏನೇನು ಹೇಳಲ್ಲ ನಾವ್ ಯಾರಂತ ಹೇಳೋಣ ಅವಳಿಗೆ ಏನ್ ಮಾಡುದು ನಮ್ಮ ಮನೆ ಮಕ್ಕಳೇ ಸರಿ ಇಲ್ಲ ಅದೇ ನಾವು ಪ್ರೀತಿ ಮಾಡಿ ಮದ್ವೆ ಆಗಿ ಬರ್ತಾವೆ ಅಮ್ಮ ನಾ ಇವಳನ್ನ ಆಫೀಸಿಗೆ ಬಿಟ್ಟು ಬರ್ತೀನಿ ಏನು ಮಗ ಸೊಸೆ ಆಫೀಸ್ ಕೊಂಡಿದ್ದಾರೆ ಅಯ್ಯೋ ಏನ್ ಕೇಳ್ತಿ ಬಿಡು ಪಂಕಜ ಮಗ ಏನ್ ಮದ್ವೆ ಆಗಿ ಬಾ ದಿನ ಆಗಿಲ್ಲ ಪ್ರೀತಿ ಮಾಡಿ ಮದ್ವೆ ಆದ ನೋಡು ಆಲ್ರೆಡಿ ಹೆಂಡತಿನ ಆಫೀಸ್ ಕರ್ಕೊಂಡು ಹೋಗೋದೇನು ಶಾಪಿಂಗ್ ಕರ್ಕೊಂಡು ಹೋಗೋದೇನು ನಾನು ಒಂದ್ ಸ್ವಲ್ಪ ಇಲ್ಲೇ ಪಕ್ಕದ ಮನೆ ಅಂಗಡಿ ಅಂತ ಹೋಗಿ ಸಂತಿ ತರೋಣ ಬಾರು ಅಂತಂದ್ರೆ ಯಾವ ನಡ್ಕೊಂತ ಹೋಗಂತ ನಾನು ಅಮ್ಮ ಇವತ್ ರಾತ್ರಿ ಅಡ್ಗೆ ಏನ್ ಮಾಡ್ಬೇಡ ಇವತ್ತು ನಮ್ಮ ಅತ್ತೆ ಮನೆಯವ್ರು ಕರೆದಿದ್ದಾರೆ ಊಟಕ್ಕೆ ಅಂತ ಹೌದನಪ್ಪ ಹೋಗಿ ಬಾರಪ್ಪ ನಿನಗೆ ಆಗ್ಬೇಕೀಗ ಅಪ್ಪ ಅಮ್ಮ ಎಲ್ಲ ಅತ್ತೆ ಮಾವನ ಮಾಡಿ ಹಾಕ್ತಾರೆ ಅಮ್ಮ ಹೊಟ್ಟೆ ಹಸಿತಿದೆ ಊಟ ಹಚ್ಕೊಡ್ಬಾ ಅಮ್ಮ ಯಾಕೆ ನೀನ್ ಹೆಂಡತಿ ಇದ್ದಾಳ ಹಚ್ಕೊಂಡ್ ತಿನ್ನೋಗು ನಿಮ್ಮ ಅಪ್ಪಂದೇನೋ ಪೆನ್ಷನ್ ರೊಕ್ಕ ಬರೋಲ್ಲ ನೋಡ್ಕೊಂಡ್ ಬಾರು ಇಂದ್ರಮ್ಮ ಈಕೇನು ಫೋನ್ ಹಚ್ತಿದ್ರ ಹೋಗಪ್ಪ ಮತ್ತೆ ಎತ್ಲಿಕ್ಕಂದ್ರ ಅದಕ್ಕೊಂದ್ ಜಗಳ ಮಾಡ್ತಾಳ ಹೋಗು ನನ್ ಮಗನ ಶರಗ್ನ ಗಂಟ ಹಾಕಿ ಕಟ್ಕೊಂಡ್ ಬಿಟ್ಟಾಳ ನೋಡು ಹೆಂಡತಿ ಗುಲಾಮ ಆಗಿಬಿಟ್ಟನ್ ರೀ ನಾ ಈ ತಿಂಗಳ ನಿಮ್ ಜೋಡಿ ಬಾ ಕಡಿಮೆ ಜಗಳ ಮಾಡ್ತೀನಿ ನೋಡ್ರಿ ಅಯ್ಯೋ ಬಾ ಚಲೋ ಆತಲ್ವಾ ಅಂತದ್ ಏನಾತ ಅಂತ ಒಳ್ಳೆ ಬುದ್ಧಿ ಬಂತಲ್ಲ ನಿನಗ ಅಯ್ಯ ಏನ್ ಮಾಡುದು ಇದು ಫೆಬ್ರವರಿ ತಿಂಗಳ ಬರೀ 28 ದಿನ ಅದಾವ್ ಅದಕ್ಕ 28 ದಿನ ಅಲ್ಲ ಜಗಳ ಮಾಡಕ್ತಿರೋದು ಅಯ್ಯ ಶಾಂತಕ್ಕ ಏನಾತ ಇಷ್ಟೊಂದು ಗಾಬರಿಯಾಗಿ ಅಡ್ಡಾಡಕತ್ತಿಯಲ್ಲ ಏನ್ ಹೇಳಿ ಯವ್ವ ನನ್ ಗೋಳ ನನ್ ಗಂಡ ಬೆಳಗ್ಗೆಯಿಂದ ಓ ಶಾಂತಿ ಶಾಂತಿ ಯಾವಕಿನೂ ನೆನ್ಸಾಕತ್ ಬಿಟ್ಟಾಳು ನನಗರ ಸಾಕಾಗ್ಬಿಟ್ಟೈತಿ ಬೆಳಗ್ಗೆಯಿಂದ ಏನ್ ಉಣ್ತಿಲ್ಲ ತಿಂತಿಲ್ಲ ಕುಂತಲ್ಲ ಕುಂತ್ ಬಿಟ್ಟಾನ ಶಾಂತಿ ಶಾಂತಿ ಅನ್ಕೊಂತ ನೋಡ್ಬಾರ ನೀಯರ ಓಂ ಶಾಂತಿ 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 ಅಯ್ಯೋ ಹೌದಲ್ಲ ಅವ್ವ ಅಲ್ಲ ಏನಾರ ಶಾಂತಿ ಜಪ ಮಾಡಕತ್ತಾನ ನೋಡ್ ಮತ್ತ ನಿಮ್ಮ ಅವನು ಶಾಂತಿನ ಬೇಡಕತ್ತಾನ ನೀವೇನ್ ಇಬ್ರು ಬಂದ್ ಇಲ್ಲಿ ನಿಂತಿರಲ್ಲ ಹೋಗ್ರಿ ಅಯ್ಯೋ ನಿನ್ ಮನೆ ಕಾಯಿ ಹೋಗೋಗ ನನ್ ಮನೆ ಉದ್ಧಾರ ಮಾಡೋದ್ ಬಿಟ್ಟು ಗೊತ್ತ ಹಾಳು ಮಾಡಕ್ ಅಂತೆಲ್ಲ ಯಾವಕ್ಕೆ ಶಾಂತಿ ಶಾಂತಿ ಅಂತ ಹುಡುಗಿ ಅಲ್ಲ ಮನಃಶಾಂತಿ ಅತ್ತಿ ಸಸಿ ಬರಾನ ಒಂದ್ ಜವಾಬ್ದಾರಿ ಮಾತ್ರ ಬಿಟ್ಕೊಡ್ತಾ ಅದ್ ಯಾವ್ದಂದ್ರ ಅಡ್ಗಿ ಮಣಿ ಅದ ಟಿಜುರಿ ಬಿಟ್ಕೊಡಣ ಅದ ಮಣಿ ಕೀಲಿಕೈ ಬಿಟ್ಕೊಡ ಅಂತ ಹೇಳ ಅದ ಅಧಿಕಾರ ಬಿಟ್ಕೊಡ ಅಂತ ಹೇಳ ಅಂತವೆಲ್ಲ ಯಾರು ಬಿಟ್ಕೊಡ್ತಾರ ಅಲ್ವಾ
ಹಲೋ, ಯಾರಿದೆ? ಅಯ್ಯ ನಾನ ನಿನ್ ಗಂಡ. ಯಾರ್ಯಾರ ಫೋನ್ ಹಚ್ಚಿ ಗಂಡ ಗಂಡ ಅಂದ್ರೆ ನಾನು ಗಂಡನ ಮುಂದೆ ಹೋಗಿ ಹೇಳ್ತೀನಿ ನೋಡ. ಅಯ್ಯ ಸುಬ್ಬಿ, ನಾನ ನಿನ್ ಗಂಡ. ಫೋನ್ ನಂಬರ್ ನೋಡ್ ಒಂದಿಟ್ಟು. ಅಯ್ಯೋ ನೀವನ್ರಿ, ನೀವು ಸುದ್ದಿ ಅನ್ನೋ ಗೊತ್ತಾತ್ರಿ ನೀವ ಅಂತೇಳಿ. ಏನ್ರಿ ದಿನ ಫೋನ್ ಹಚ್ಚಕತ್ತಿರಲ್ಲ? ಅಲ್ಲ ಬಾರ ಊರಿಗೆ ಎಷ್ಟ್ ದಿನ ಅದು ಬರ್ಲಾರ್ದ. ಅಯ್ಯ ಈಗ 2 ದಿನ ಅದು ಬಂದೆ ಆಲ್ರೆಡಿ ಬಾ ಬಾ ಅಂತ 3 ಸಲ ಫೋನ್ ಹಚ್ತಿರಲ್ಲ ನೀವಂತ್ರು. ಅಲ್ಲ ಹೋಗಿ 2 ವಾರ ಆತ. ನಾ ಊಟದ ಗಂಡನ ಊಟ ಏನ್ ಅನ್ನೋದು ಕೇಳ್ತೇನೆ ಒಂದಿಟ್ಟರ. ಅಯ್ಯೋ ನಿಮ್ಗೇನ್ ಕಮ್ಮಿ ಆಗೈತ್ರಿ? ಫ್ರಿಜ್ ಐತಿ, ವಾಷಿಂಗ್ ಮಿಷಿನ್ ಐತಿ, ಫ್ರಿಜ್ ವೆಜಿಟೇಬಲ್ ಅದಾವು, ಎಲ್ಲ ಅದಾವು. ಮಾಡ್ಕೊಂಡು ಒಂದಿಟ್ಟು ತಿನ್ರಿ ಇನ್ನೊಂದ್ 4 ದಿನ. ಅದು ಅಲ್ಲ ದುಬೈಯಿಂದ ನಮ್ಮ ಅಂಕಲ್ ಬರಾಕತ್ತಾರ, ಅವ್ರನ್ನ ಒಂದಿಟ್ಟು ಮಾತಾಡ್ಸ್ಕೊಂಡು ಹೋಗಂತೇಳ ನಮ್ಮವ್ವ. ಅಯ್ಯ ಆಡ್ಬಿಟ್ಟಿ, ಬರೀ ಇದಾತಿಂದ ಮಾವ ಬರ್ತಾನ ತಮ್ಮ ಬರ್ತಾನ ಅಂತ ಹೇಳಿ ನೀನು ನಿಮ್ಮ ಅವ್ ಕೂಡಿ ಒಟ್ಟ ಅಲ್ಲೇ ಕುಂತ್ ಬಿಡ್ರಿ. ಬರ್ತೀನಿ ಇಡ. ಗುಂಡ, ನಿಜವಾದ ಕನ್ನಡಿಗರು ಯಾರು ಗುಂಡ? ನಾನ್ ಮಾತಾಡಿ ಸಂಜೆ. ನಿಜವಾದ ಕನ್ನಡಿಗರು ಯಾರು ಗೊತ್ತನ? ಇಂಗ್ಲಿಷ್ ನಾಗ ಯಾರು ಫೇಲ್ ಆಗಿರ್ತಾರ ನೋಡು, ಅವ್ರ ನಿಜವಾದ ಕನ್ನಡಿಗರು. ಅಲ್ಲ ನಾ ತಾಯಿ ಅದ. ಅಯ್ಯೋ ನನ್ನ ಮಗನ ಜೀವನದಾಗ ನಾನು ಒಬ್ಬಕ್ಕೆ ಗ್ರೇಟ್ ಬಹುಮಾನ. ಈಗ ಇಷ್ಟು ದಿವಸ ನಾನು ಎಷ್ಟೊಕೊಂಡ ಜಂಕ್ ಫುಡ್ ತಿಂದಿನಿ. ಇನ್ನು ನನ್ನ ಮಗಳಿಗೆ ಹೆಂಗೆ ನಾನು ಜಂಕ್ ಫುಡ್ ತಿನ್ಬೇಡ ಅಂತ ಹೇಳಿ ಬರೀ ಫ್ರೂಟ್ ತಿನ್ನಂತ ಹೇಳಿ? ಅಲ್ಲ ನನಗೆ ಶಿಸ್ತಂಗೆ ಹೆಂಗೆ ಇರ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಇನ್ನು ನನ್ನ ಮಗಳಿಗೆ ಹೆಂಗೆ ನಾ ಶಿಸ್ತು ಕಲಿಸ್ಲಿ? ಅಲ್ಲ ಚಂದಂಗೆ ನನಗೆ ಹೊತ್ತು ಊಟ ಉಣ್ಣೋದು ಗೊತ್ತಿಲ್ಲ, ಇದಕ್ಕೆ ಹೆಂಗೆ ಹೊತ್ತು ಊಟ ಉಣ್ಣಂತ ಹೇಳ್ಬೇಕು, ಹೊತ್ತು ಊಟ ಹಾಕಬೇಕು. ನಮ್ಮ ಅವು ಬಂದು ಬ್ಯಾಗ್ ತುರ್ಕಿದ್ರೆ ತಿಂತಿದ್ದಿಲ್ಲ. ಹೋಗಿ ಹೋಗಿ ನನ್ನನ್ನು ನಂಬಿ ಭೂಮಿ ಬಂದೈತೆ ಅಂದ್ರೆ ಏನು ಹೇಳೋದು ಹೇಳು? ಏನಮ್ಮ ಇಷ್ಟೊಂದು ಡೀಪ್ ಆಗಿ ಯೋಚನೆ ಮಾಡ್ಕೊಂತ ಅಡ್ಯಾಡಕತ್ತೀಯ? ಅಲ್ ಕಣಪ್ಪ, ನಿನ್ನ ಮಗಳು ಹೇಳಿದ್ಲು ಅದೇನೋ ಅಮೆರಿಕಾದಾಗ ಡ್ರೈವರ್ ಇಲ್ದ ಕಾರ್ಗಳು ಬಂದಾವಂತ. ಅಂಥದ್ದೇನಾರ ಇಂಡಿಯಾದಾಗ ಬಂತಂದ್ರ ಅವ್ ಹೋಗಿ ಯಾರಿಗಾರ ಗೊತ್ತಂದ್ರದು ಯಾರಿಗೆ ಹೊಡಿತಾರಾಗ? ಅಯ್ಯೋ ಹೌದಲ್ವಾ? ರವಿ ಇತ್ತಾಗ ಬಂದ್ಬಿಟ್ಟಿದ್ಯಾ? ಸುಮಾ ಒಂದ್ ಕಪ್ ಕಾಫಿ ತಗೊಂಡ್ ಬಾ ಅಮ್ಮ. ಏನಿಲ್ಲ ಸರ್, ಅದು ಪ್ರಾಜೆಕ್ಟ್ದು ಒಂದು ಕೆಲಸ ಇತ್ತು, ಅದನ್ನ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಓಕೆ ನಾ ಓಕೆ. ಓ ಮೈ ಗಾಡ್, ಸ್ಯಾಲ್ರಿ ಕ್ರೆಡಿಟ್ ಆಯ್ತು ಫೈನಲಿ. ಹೌದಾ? ಏನ್ ಮಾಡೋದು ನೋಡಿ, ಸ್ಯಾಲ್ರಿ ಕ್ರೆಡಿಟ್ ಆದ್ರೂ EMI, ಮನಿ ರೆಂಟು, ಅದು ಇದು ಅಂತೆ ಖರ್ಚಾಗೇ ಬಿಡ್ತೈತಿ. ನಮ್ಮ ಹುಡುಗರ ಲೈಫೇ ಇಷ್ಟು. ಹೌದು ಸರ್, ನಿಮ್ಗೂ ಹಾಗೇನಾ? ಹೌದು, ನಮ್ದು ಹಾಗೆ ಆಗುತ್ತೆ. ಮನೆ ರೆಂಟು, ಕರೆಂಟ್ ಬಿಲ್ಲು, EMI, ಕಾರ್ ಬಿಲ್ಲು, ಹೌಸಿಂಗ್ ರೆಂಟು, ಇದೆಲ್ಲ ಖರ್ಚಾಗುತ್ತೆ ನಮ್ದು ಕೂಡ. ಸೇವಿಂಗ್ಸೇ ಮಾಡೋಕ್ಕಾಗಲ್ಲ ಅಲ್ವಾ? ರೀ ತಗೊಳ್ಳಿ ಕಾಫಿ. ರೀ ನನ್ನ ಸ್ಯಾಲ್ರಿ ಕ್ರೆಡಿಟ್ ಆಯ್ತು. ರೀ ನಾನು ಸ್ವಲ್ಪ ಶಾಪಿಂಗ್ ಹೋಗಿ ಬರ್ತೀನಿ. ರೀ ನಿಮಗೆಲ್ಲ ಸ್ಯಾಲ್ರಿ ಕಳಿಸಿದ್ದೀನಿ, ನನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಆಯ್ತಾ? ನೀವು ಸೇವಿಂಗ್ಸ್ ಕೇಳಿದ್ರಲ್ಲ, ನಂದೆಲ್ಲ ಮನಿ ಖರ್ಚಿಗೆ ಆಗುತ್ತೆ, ಅವ್ರದೆಲ್ಲ ಸೇವಿಂಗ್ಸ್ ಆಗುತ್ತೆ. ಇಷ್ಟೇ ನೋಡಿ. ನಿಮ್ಮ ಮನೇಲಿ ಹೇಗೆ? ನನ್ನ ಸ್ಯಾಲ್ರಿ ಅದಕ್ಕೆ ನಿಮಗೆ ಕೊಡಬೇಕು, ನೀವೇ ಅಲ್ವಾ ಮನೆ ಯಜಮಾನ, ನೀವೇ ನೋಡ್ಕೊಳ್ಳಿ ಎಲ್ಲ. ನಮ್ಮ ಮನೇಲಿ ನನ್ನ ಹಿಂದೆ ಏನು ಶೇರ್ ಮಾಡಲ್ಲ ಸರ್. ಅಕ್ಕ ಮಿಕ್ಕಿರೋ ಚಪಾತಿ ಇದಾವ ತಗೊಂಡೋಗು, ಯಾಕಂದ್ರೆ ನನಗೂ ಈಗ ಟೈಮ್ ಇಲ್ಲ, ನಾ ಹೊರಗೂ ಊಟ ಅಂತೀನಿ. ನಿನ್ ಕೆಲಸ ಮುಗಿದಿದ್ರೆ ನಿಮ್ಮ ಮನೆಗೆ ಹೋಗ್ಬನ್ನಿ. ಓಕೆ ಸರ್. ಏನಿದು, ಒಂದು ಮ್ಯಾಗಿ ಆರ್ಡರ್ ಮಾಡ್ಬೇಕು ಅಂದ್ರೆ ಇಷ್ಟು ಕಾಸ್ಟ್ಲಿ ಐತಿ, 112 ರೂಪಾಯಿನ? ಬೇಡ ಸರಿ, ಮನೆಗೆ ಹೋಗ್ಬಿಡ್ರಾತ್. ಹಲೋ, ಪ್ಲೀಸ್ ಆರ್ಡರ್ ರೆಗ್ಯುಲರ್ ಪಿಜ್ಜಾ ವಿತ್ ವೆಜಿಟೇಬಲ್ ಆ್ಯಂಡ್ 1 ಸ್ಮಾಲ್ ಕೋಕ್ ಆ್ಯಂಡ್ 1 ಫ್ರೆಂಚ್ ಫ್ರೈ ಮೀಡಿಯಂ ಸೈಜ್. ಐ ಸರ್ ನಮಸ್ಕಾರ ರೀ, ಏನಾರು ತಿನ್ನಕ್ಕೆ ಬಂದಿರೇನ್ರಿ? ಇಲ್ಲ ಕಣಮ್ಮ, ಹೋಗ್ತಾ ಇದ್ದೀನಿ. ಹಲೋ. ಹಲೋ. ಐ ಲವ್ ಯು, ಐ ಮಿಸ್ ಯು. ಅಯ್ಯವ್ವ, ಇಷ್ಟೊಂದು ಪ್ರೀತಿ ಮಾಡೋದಿತ್ತಂದ್ರೆ ಬೆಳಗ್ಗೆ ಯಾಕೆ ಜಗಳ ಮಾಡಿದಿರ್ರಿ ನೀವು? ಅಯ್ಯ ಮನಿ ಬಂತನ ಫೋನ್? ಬೇಬಿ ನೀ ನನ್ನ ಮೇಲೆ ಸಿಟ್ ಮಾಡ್ಕೊಂಡಿರೇನು? ಇಲ್ಲ ರೀ, ನಿಮ್ಮ ಮೂಡ್ ಏನಾರು ಆಫ್ ಐತನ? ಮೂಡ್ ಸರಿ ಐತಿಲ್ಲ ನಿಮ್ದು? ಹಂಗೇನಿಲ್ಲ ಹೋಗ. ಅಲ್ಲ ನಾವು ಮುಂಜಾನೆ ನಿಮ್ಗೆ ಕೆಟ್ಟ ಅನ್ಸೋಂಗೆ ಏನಾರು ಹೇಳಿ ನಾನು? ಇಲ್ಲವಾ ಬೇಬಿ ಕರೆ ಹೇಳು, ನೀವು ನನ್ನ ಮೇಲೆ ಸಿಟ್ ಮಾಡ್ಕೊಂಡಿರಿಲ್ಲ? ಹಂಗೇನಿಲ್ಲ ಬಂಗಾರ, ಮುಂಜಾನೆಯಿಂದ ಅದ ಕ್ವಶನ್ ಕೇಳಿ ಇರಿಟೇಟ್ ಮಾಡಕತ್ತಿ ನೋಡಿ ನಂಗೆ. ಏನಂದ್ರಿ ನೀವು ಇವಾಗಲೇ? ಅದ ಕ್ವಶನ್ ಕೇಳಿ ಇರಿಟೇಟ್ ಮಾಡಕತ್ತಿ ಅಂದೆ. ಅದಕ್ಕಿಂತ ಮುಂಚೆ? ಅದ ಮುಂಜಾನೆಯಿಂದ. ಅದಕ್ಕಿಂತ ಮುಂಚೆ ರೀ ಬಂಗಾರಿ ಸುಮ್ಮನೆ ತಲೆ ತಿನ್ನಕತ್ತಿ ನೀನು. ನನ್ನ ಹೆಸರು ಬಂಗಾರಿ ಅಂತ ಕರಿತೀರಿ ನೀವು, ಮತ್ತೆ ಯಾಕೆ ನನಗೆ ನೀವು ಬೆಳಗ್ಗೆ ಸೌಮ್ಯ ಅಂತ ಹೆಸರು ಇಟ್ಟು ಕರೆದ್ರಿ? ನೀವು ನನ್ನ ಮೇಲೆ ಪ್ರೀತಿ ಮಾಡೋದು ಬಿಟ್ಬಿಟ್ಟಿರಿ, ನಂಗೆ ಗೊತ್ತಾಗಿತ್ತು. ಅಯ್ಯೋ ಕಾರ್ಮಾವಿ. ಹಲೋ, ಏನ್ ಮಾಡಕತ್ತಿ ಕಣೆ? ಏನೇ ಬೆಳಗ್ಗೆ ಫೋನ್ ಹಚ್ಚಿಲ್ಲ, ಏನಾಯ್ತು? ಏನಿಲ್ಲ ನೋಡ, ಬೆಳಗ್ಗೆ ಅಡ್ಗೆ ಮಾಡಂತಂದ ವಾಲ್ಯಂದ ಜಗಳ ಆತಂದಿಟ್ಟ, ಅದಕ್ಕೆ ಈಗ ಲಾಯರ್ ಕಡೆ ಹೋಗ್ಯಾನ. ಆಯ್ತು ಬಂದಿಂದ್ರ ಆಮೇಲೆ ಹಚ್ತೀನಿ. ಯಾಕ ಏನಾತ್ರಿ? ಏನಿಲ್ಲ ಬಿಡ. ಏನಾತ್ ಹೇಳ್ರಿ? ಅವ ಇನ್ನೊಂದ್ ಸ್ವಲ್ಪ ನಿಂತು ಬಿಟ್ಟು ಬಾ ಅಂತ ಹೇಳಿದ. ಅಯ್ಯ ಯಾಕ? ಅವನ ಅವಾಗ ಏನ್ ಮಾಡಕತ್ತಾನ, ಅವ್ನು ನಿಂತಿ ಬಟ್ಟಿ ಎಲ್ಲ. ರೀ ನಿಮ್ಗೆ ಗೊತ್ತಾ ಪಕ್ಕದ ಮನೆಗೆ ಹೋಗ್ಬೇಕು ಬಂದಾಳ, ನಮ್ಗೆ ಗೊತ್ತನ? ಆಕಿನಾ ಕವಿತಾ ಅಂತೇಳಿ ಮೊನ್ನೆ ಸ್ವಿಮ್ಮಿಂಗ್ ಪೂಲ್ ಅಂತ ಕುಂತಿದ್ಲ ಆಕಿ, ಹಾಪ್ ಅಂತ ಇಷ್ಟ ತೊಡಿ ಕಾಣುವಂಗ ಹಾಕೊಂಡಿದ್ದಳ್ರಿ. ಪಾಪ ಏನಾಗೈತೆ ಏನೋ ಸುಟ್ಟು ಬಿಟ್ಟೈತಿ ಅರ್ಧ ಕಾಲಕ್ಕಿದು. ಸುಟ್ಟಿದ್ದಲ್ಲ, ಅದು ನಾನು ನೀಟಾಗಿ ನೋಡಿನಿ, ಅದು ಟ್ಯಾಟೂ, ಅದು ಬಟರ್ಫ್ಲೈ ಟ್ಯಾಟೂ. ರೀ ಊಟಕ್ಕೆ ಏನ್ ಮಾಡ್ಲಿ? ಪಲಾವ್ ಮಾಡ್ಲಿ, ಚಿತ್ರಾನ್ನ ಮಾಡ್ಲಿ? ನೀ ಫಸ್ಟ್ ಮಾಡ, ಆಮೇಲೆ ನಾ ಅದಕ್ಕೆ ಹೆಸರಿಡ್ತೀನಿ. ಏನಾಯ್ತು ಹೇಳಿ, ಮಾತಾಡಿ. 2 ದಿನ ಆಯ್ತು ಮಾತು ಬಿಟ್ಟು. ನೀನು ಏನಾಯ್ತು ಹೇಳು ಪ್ಲೀಸ್. ಇವಾಗೇನು ನೀನು ಮಾತಾಡಲ್ವಾ ಪ್ಲೀಸ್ ಕಣೆ? ನನ್ಗೆ ಏನ್ ಮಾಡಿದೀನಿ ತಪ್ಪು ಅನ್ನೋದೇ ಗೊತ್ತಿಲ್ಲ ನನಗೆ. ನೀನಾದ್ರೂ ಹೇಳು ಪ್ಲೀಸ್, ಏನ್ ರೀಸನ್ ಅಂತನಾದ್ರೂ ಹೇಳು. ಈ ಡ್ರೆಸ್ಸಲ್ಲಿ ನೀನ್ ಚೆನ್ನಾಗಿದೀಯಾ, ಆದ್ರೂ ಆದ್ರೂ ಏನಿಲ್ಲ ಬಿಡು. ಏನಾದ್ರೂ
ರೀ ಆದ್ರೂ ಅಂದ್ರೆ ಏನು ಕಲರ್ ಚೆನ್ನಾಗಿಲ್ವಾ? ಅಲ್ಲ ಹೇಳ್ರಿ, ಏನಾಗೈತಿ ಡ್ರೆಸ್ಸಿಗೆ ಫಿಟ್ಟಿಂಗ್ ಚೆನ್ನಾಗಿಲ್ವಾ? ಏನಾಗೈತಿ ಹೇಳ್ರಿ, ನನ್ ತಲೆ ಕೆಡಾಕತ್ತೈತಿ ಬಾಳ ಕೆಟ್ಟ. ಏನಾಗೈತಿ ಹೇಳ್ರಿ ಫಸ್ಟ್. ಹ್ಯಾಪಿ ಬರ್ಡೇ ಕವಿತಾ. ಥ್ಯಾಂಕ್ ಯು ರೀ. ತಗೋ ನಿನ್ಗೋಸ್ಕರ ಹ್ಯಾಟ್ ತಂದಿನಿ. ಈಗ ಬ್ಯಾಸ್ಗಿ ಸ್ಟಾರ್ಟ್ ಆತಲ್ಲ, ನಿಂಗೆ ಚಲೋ ಆಗುತ್ತೆ ಹೊರಗೆ ಕರ್ಕೊಂಡು ಹೋಗಕ್ಕೆ. ವಾವ್ ಮಸ್ತ್ ಐತಿ. ಎಷ್ಟ್ರಿ ಇದಕ್ಕ ರೊಕ್ಕ? ಏನಿಲ್ಲ, 3,000 ರೂಪಾಯಿ ಅಷ್ಟೇ. ಅಪ್ಪ 3,000 ರೂಪಾಯಿನ? ಅಲ್ರಿ ಮೊನ್ನೆ ತಾನೇ ನನ್ನ ಫ್ರೆಂಡ್ ತಗೊಂಡ್ಲು ಬರೀ 250 ರೂಪಾಯಿ. ನೀವೇನು ಇಂಥ ಇದನ್ನ ಮಾಡ್ರಿ, ಇದನ್ನ 3,000 ರೂಪಾಯಿ ಅಂತೇಳಿ ಹೋಗಿ ಹೇಳಿದ್ರೆ ನಂಬದೇ ಇಲ್ಲ ಯಾರು. ನೀವು ನನ್ಗೊಂದು ಮಾತು ಹೇಳ್ತರ್ಬೇಕು ತಾನೆ. ಅಲ್ಲ ಕಡೆ ಸರ್ಪ್ರೈಸ್ ಮಾಡ್ಬೇಕಂತಂದೆ. ನೆಕ್ಸ್ಟ್ ಟೈಮ್ ಹೇಳಿ ತೊಗೊಂಡ್ರಿ. ಹ್ಯಾಪಿ ಬರ್ಡೇ ಕವಿತಾ. ಏನು ಇವ್ರು ಖಾಲಿ ಕೈಲಿ ಬಂದಾರ? ನಡಿ ಶಾಪಿಂಗ್ ಹೋಗೋಣ ನಡಿ. ಶಾಪಿಂಗ್ ಯಾಕೆ? ಇವತ್ತು ನಿನ್ ಬರ್ಡೇ ಅಲ್ಲ, ಏನಾರು ತಗೊಳ್ಳುವಂತೆ ನಡಿ. ಅಲ್ಲ ರೀ, ಬರ್ಡೇ ಅಂತಂದ್ರೆ ಏನಾದ್ರೂ ಸ್ಮಾಲ್ ಆಗ್ಲಿ ಬಿಗ್ ಆಗ್ಲಿ ಏನಾದ್ರೂ ಒಂದು ಸರ್ಪ್ರೈಸ್ ಕೊಡ್ಬೇಕು ತಾನೆ. ನೀವೇ ತಗೊಂಡ್ ಬಂದು ಹಿಂಗ್ ಕೇಳ್ಕೊಂಡು ಶಾಪಿಂಗ್ ಹೋಗೋಣ ನಡಿ ಅಂದ್ರೆ ಇಂಟ್ರೆಸ್ಟ್ ಬರುತ್ತಾ ನಮ್ಗೆ? ಅಲ್ಲ ನನ್ನ ಸೆಲೆಕ್ಷನ್ ನಿಂಗೆ ಇಷ್ಟ ಆಗುತ್ತೋ ಇಲ್ಲೋ ಅಂತ. ಅಲ್ಲ ನಾ ಇಷ್ಟಪಟ್ಟಿದ್ದು ತಗೊಳ್ಳೋದಕ್ಕಿಂತ ನೀವು ಕೊಟ್ಟಿದ್ದು ತಗೊಳ್ಳೋದ್ರಲ್ಲಿ ಖುಷಿ ಜಾಸ್ತಿ ಇರುತ್ತೆ ಬರ್ಡೇ ಟೈಮಲ್ಲಿ. ಸ್ವಲ್ಪ ರಿಲೇಶನ್ಶಿಪ್ ನ ಅರ್ಥ ಮಾಡ್ಕೋ. ಅಳೆ ಅಂದ್ರೆ ಹೆಂಗಿದ್ರಪ್ಪ? ಅತ್ಯಾರಿ ಮದ್ವಿಕಿನ ಮುಂಚೆ ಬಾ ಚಲೋ ಇದನ್ ಬಿಡ್ರಿ. ಮತ್ತ ಈಗ ಬಂದ್ರೇನ? ಬರ್ರಿ, ನೀವ್ ಹೆಂಗದ್ರಿ? ಅಯ್ಯೋ ಏನ್ ಕೇಳ್ತಾರೆ, ಮದುವೆ ಆದ್ಮೇಲೆ ಬಾ ಚಲೋ ಅದೀವಿ ನೋಡ್ರಿ. ಮುಗ್ದು ಹೋಯ್ತು. ಏನ್ ಇವ್ರಿಬ್ರು ಕೂಡ ನನ್ ಮೇಲೆ ಕಾಮಿಡಿ ಮಾಡಕ್ ಹತ್ಬಿಟ್ಟಾರಲ್ಲ. ಕವಿ ಬಾ ಹೋಗುನು. ಎಷ್ಟೊತ್ತಿ ಬರ್ತೀರಿ ಅಂತ ಹೇಳಿದ್ರಿ ನೀವು? 4 ಗಂಟೆಗೆ. ಇವಾಗ ಟೈಮ್ ಎಷ್ಟಾಗೈತಿ? 4:15 ಕಡೆ ಟ್ರಾಫಿಕ್ ಇತ್ತು, ಹಂಗ್ಯಾಕ್ ಮಾಡ್ತಿ? ನಡಿ ಹೋಗುನು, ಟೈಮ್ ಆಗುತ್ತೆ. ಇಲ್ಲ ನಂಗೆ ಮೂಡಿಲ್ಲ ಈಗ ಬರಾಕ. 15 ನಿಮಿಷ ಅಷ್ಟರಲ್ಲಿ ಇಟ್ಟಲ್ಲ, ಟ್ರಾಫಿಕ್ ಇತ್ತಿಲ್ಲ ಅಂದ್ರೆ ನಾನು ಲಗು ಬರ್ತಿದ್ದೆ. ಪ್ಲೀಸ್ ಕಣೆ ನಿಂಗೆ ಏನ್ ಬೇಕಂತ ತಗೊಳ್ಳೋಂತೆ ಬಾ. ಪ್ಲೀಸ್ 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 ಇವತ್ತೊಮ್ಮೆ ಇದೊಂದ್ಸಲ ಕ್ಷಮಿಸ್ಬಿಡು ಆಯ್ತಾ? ಬಾ. ಆಯ್ತು, ನಾ 15 ನಿಮಿಷ ರೆಡಿ ಆಗಿ ಬರ್ತೀನಿ. ಫ್ಯೂ ಮಿನಿಟ್ಸ್ ಲೇಟರ್. ನಡಿ, ನಾ ರೆಡಿ ಆಗಿ ಬಂದೆ. ಎಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದೀನಿ? 5 ನಿಮಿಷನಲ್ಲಿ ರೆಡಿ ಆಗಿ ಬರ್ತೀನಿ ಅಂತ ಹೇಳಿದ್ದೆ. ಇವಾಗ ಎಷ್ಟಾಗೈತಿ? 10 ಮಿನಿಟ್ಸ್ ಆಯ್ತು. ನಂಗೆ ಮೂಡಿಲ್ಲ ಈಗ ಬರಕ್. ರೀ ಬರ್ರಿ ಇಲ್ಲಿ ನೋಡ್ ಬರ್ರಿ ಇಲ್ಲಿ. ಮುಂದ್ಗಡೆ ಮನೆಯೊಳ ಇವತ್ತು ಶಾಪಿಂಗ್ಗೆ ಆಮೇಲೆ ಪಿಕ್ಚರ್ ನೋಡೋದಕ್ಕೆ ಹೋಗ್ತಿದ್ದಾಳೆ. ಅಲ್ಲ ನೀವ್ ಯಾವತ್ತಾದ್ರೂ ನನ್ನ ಕರ್ಕೊಂಡು ಹೋಗಿರೇನ ಹೊರಗೆ? ಪ್ರತಿ ವೀಕು ಏನಾದ್ರೂ ಸಿನಿಮಾಕಾದ್ರೂ ಎದಕ್ಕಾದ್ರೂ ಹೋಗ್ತಾರೆ. ನೀವ್ ಯಾವತ್ತಾರು ನನ್ನ ಕರ್ಕೊಂಡು ಹೋಗ್ತೀರಾ? ಏನ್ವಾ ಫ್ಲಾಶ್ ಬ್ಯಾಕ್? ಏನೇ ಇವತ್ತು ಕೆಫೆಗೆ ಹೋಗುನ್ವಾ? ಅಲ್ರಿ, ಒಂದ್ ಕಪ್ಪಿಗೆ 250 ರೂಪಾಯಿ. ಚಂದಂಗ್ ಒಂದ್ ಹಾಲ್ ತಂದ್ ಕೊಡ್ರಿ, ಮನ್ಯಾಗ ಚಂದಂಗ್ ಮಾಡಿ ಹಾಕ್ತೀನಿ. ಅಟ್ಲೀಸ್ಟ್ ಬೋರ್ ಆಗತ್ತೈತಿ, ಮೂವಿಗಾದ್ರೂ ಹೋಗುನ್ ನಡಿ. ಅಯ್ಯ ಇನ್ನೊಂದ್ 4 ದಿನ ಬಿಡು, OTT ನಾಗ ಬರ್ತಾವ ಎಲ್ಲ, ಇಲ್ಲೇ ಕುತ್ಕೊಂಡು ನೋಡ್ಬೋದು. ಯಾಕೆ ಸುಮ್ನೆ ರೊಕ್ಕ ವೇಸ್ಟ್? ಅಲ್ಲ ಕಡೆ ವೆದರ್ ಆದ್ರೂ ಚೆನ್ನಾಗಿಲ್ಲ, ಅಟ್ಲೀಸ್ಟ್ ಬಜ್ಜಿ ಆದ್ರೂ ತಿನ್ನೋಣ ಹೊರಗೆ ಹೋಗಿ. ಅಯ್ಯೋ ಬೇಡ ರೀ, ದಿನ ಹೊರಗೆ ತಿಂದ್ರೆ ಹೆಲ್ತ್ ಇಶ್ಯೂ ಆಗುತ್ತೆ. ಅಲ್ಲ ರೋಡ್ ಸೈಡ್ ಬ್ರೇಕ್ಫಾಸ್ಟ್ ಇಟ್ಟಾರಂತ ನೋಡ್ಬರೋಣ ಬಾ, ಹೊಸದಾಗಿ ಏನೋ ಮಾಡ್ಯಾರಂತ. ಅಯ್ಯೋ ಬೇಡ ರೀ, ಹೊರಗಡೆದೆಲ್ಲ ತಿನ್ಬಾರ್ದು. ಅದೆಲ್ಲ ರೋಡ್ ಸೈಡ್ ಅಂತೂ ಬೇಡವೇ ಬೇಡ. ರೀ ಏನ್ ಯೋಚನೆ ಮಾಡ್ತೀರಾ? ಹೋಗ್ಲಿ ಬಿಡು, ಶಾಪಿಂಗ್ ಹೋಗೋಣ ನಡಿ. ಅಯ್ಯೋ ಯಾಕೆ ಬೇಕು ಬಿಡ್ರಿ, ಈಗ ಆನ್ಲೈನ್ ಫ್ಲಿಪ್ಕಾರ್ಟ್ ನಲ್ಲಿ ಸೇಲ್ಸ್ ನಡೀತಿದೆ, ಅಲ್ಲೇ ತಗೊಳ್ಳೋಣ. ನೀವು ಚೇಂಜ್ ಆಗಲ್ಲ. ಕವಿತಾ ಚಾ ಕುಡಿತೇನೆ? ನಾ ಏನಾರು ಚಾ ಕುಡಿತೀನಿ ಅಂದ್ರೆ ನನ್ನ ಕೈಲೇ ಮಾಡಕ್ ಹಸ್ತಾನೆ. ಏ ಇಲ್ರಿ, ಕುಡಿಯಂಗಿಲ್ಲ. ಹೌದಾ, ನೀ ಕುಡಿಯಂಗಿಲ್ಲ, ನನ್ಗರ 1 ಕಪ್ ಮಾಡ್ಕೊಡ್ಬಾ. ಏ ಸಸಿ ಬದ್ದ ಬಾ ಇಲ್ಲೇ. ಅತ್ತಿರಿ ಕರದ್ರಿ? ಎಷ್ಟೊತ್ತಿಗೆ ಎದ್ದೀವ ಇವತ್ತ? ಅತ್ತಿರಿ 6 ಗಂಟೆಗೆ ಎದ್ದೀನಿ. ಅಲ್ವಾ 6 ಗಂಟೆಗೆ ಎದ್ದು ನೀ ಎಲ್ಲಿಗೆ ಹೋಗುದೈತಿ ಹೇಳಿ ಇವತ್ತ? ನೀ ಅಷ್ಟ್ ಲಗು ಹೇಳೋದಕ್ಕ ನಿಮ್ಮ ಮಾವ ನನ್ನ ಮಕ್ಕಳಕ ಬಿಡವಲ್ಲ. ನೋಡ ಆಲ್ರೆಡಿ ನಿನ್ ಸಸಿ ಎದ್ದಾಳಂತೆ. ಅಟ್ಲೀಸ್ಟ್ ನಿಂದು ನಿದ್ದಿನೂ ಪೂರ್ತಿಗೊಳಿಸಂಗಿಲ್ಲ, ನನ್ನ ನಿದ್ದಿನೂ ಪೂರ್ತಿಗೊಳಿಸಂಗಿಲ್ಲ. ಲೇಟಾಗಿ ಹೇಳ, ಏನ್ ಮಾಡೋದೈತಿ ಎದ್ದ? ನಾಳೆಯಿಂದ 10 ಗಂಟೆ ಕೇಳಿಕ್ಕಂದ್ರೆ ನೀನು ಕಾಲ ಮುರಿತೀನಿ ನಿಂದ. ನನ್ನ ಮಲ್ಕೊಳಕ್ ಬಿಡು ಒಂದಿಟ್ಟು. ಸಂಡೇ ಸ್ಯಾಟರ್ಡೇನು ಲಗುನ ಎದ್ದು ಕುಂತ್ ಬಿಡ್ತಾ. ಆಯ್ತು ಅತ್ಯಾರ, ನಾಳೆಯಿಂದ ಹಂಗ ಮಾಡ್ತೀನಿ. ಅತ್ತಿರಿ ಇವತ್ತು ಅಡಿಗೆಗೆ ಏನ್ ಮಾಡ್ಲಿ? ದಿನ ಇದ ಮಾಡ. ಅತ್ತಿರಿ ಅಡಿಗೆಗೆ ಏನ್ ಮಾಡ್ಲಿ, ಅತ್ತಿ ಅದು ಏನ್ ಮಾಡ್ಲಿ? ಅಲ್ವಾ ದಿನ ಮನಿದ ಊಟ ಯಾರು ತಿಂತಾರ? ವಾರ ಇಡೀ ನಿನ್ ಕೈ ರುಚಿನ ತಿಂದಿರ್ತೀವಿ. ಇವತ್ತೊಂದಿನ ಹೊರಗ್ ತಿನ್ನು ನನ್ ತಿಂದರ. ಒಂದ್ ಕೆಲ್ಸ ಮಾಡ, ನೀ ಹೋಗಿ ಮಕ್ಕೋಗ. ನಿನಗೆ ಆರಾಮಿಲ್ಲ ಅಂತ ಹೇಳ್ತೀನಿ. ನನ್ ಮಗಗ್ ಫೋನ್ ಮಾಡಿ ಹೇಳ್ತೀನಿ, ಬರ್ಬೇಕಾದ್ರೆ ಅಲ್ಲೇ ಏನಾರು ತಗೊಂಡ್ ಬಾ ಅಂತೇಳಿ. ನನಗ ಮಾಡಂತಂದ್ರ ನನ್ ಕಾಲ್ ನೋವಾಗ್ಯಾವ ಅಂತ ಹೇಳ್ತೀನಿ. ನೀನು ಹಂಗ ಹೇಳ. ಏನ ಹೊರಗಿನ ತಿನ್ನು, ಅಡ್ಗೆ ಮಾಡೋದು ಯಾಕೆ ಟೆನ್ಷನ್ ಮಾಡ್ಕೊಂಡು? ರವಿವಾರ ಶನಿವಾರನು ಬರೇ ಅದನ್ನ ಮಾಡು. ನಾನು ಸಸಿ ಮುದ್ದ ಇವತ್ತ ನಮ್ ರಿಲೇಟಿವ್ ಬರಾಕತ್ತಾರ, ಅಂದ್ರ ನಿಮ್ ಚಿಕ್ಕಮ್ಮ ಮತ್ತೆ ನಿಮ್ ಅತ್ತಿ ಬರಾಕತ್ತಾರ. ಪದೇ ಹಗ್ಲೆ ಚಾ ಮಾಡಂತಾರ. ನೀ ಏನ್ ಹೇಳು, ಹಾಲ್ ಖಾಲಿ ಆಗ್ಯಾವು, ಆಮೇಲೆ ಸಕ್ರಿ ಖಾಲಿ ಆಗೈತೆ ಅಂತ ಹೇಳ. ಒಮ್ಮೆ ಮಾಡ್ಕೊಡು ಏನ. ಆಮೇಲೆ ಹೆಂಗಾರ ಮಾಡಿ ಲಗುನ ಅವ್ರ ಮನೆಯಿಂದ ಸಾಗಾಕದ್ ನೋಡು. ಇಲ್ಲ ಅಂದ್ರೆ ಎಲ್ಲಾ ಕೆಲ್ಸ ನಿನ್ಗ ಹಸ್ತಾರ ನೋಡು, ಬರೀ ಕೆಲ್ಸ ಹಸ್ತಾರ. ಆಯ್ತು ಅತ್ತೆ, ಹಂಗ ಮಾಡ್ತೀನಿ. ನಡಿ ಹೊರಗೆ ಹೋಗೋಣ. ನಿಂದ್ರಿ ಒಂದಿಟ ಮೇಕಪ್ ಮಾಡ್ಕೊಂಡ್ ಬರ್ತೀನಿ. ಎಷ್ಟೇ ಪಾಲಿಶ್ ಮಾಡಿದ್ರು, ಎಷ್ಟೇ ಇದಕ್ಕ ಬಣ್ಣ ಹಚ್ಚಿದ್ರು, ಎಷ್ಟ ತೊಳೆದ್ರು ಒರಿಜಿನಲ್ ಯಾವತ್ತಿದ್ರು ಒರಿಜಿನಲ್. ಹಿಂಗ ದರಿದ್ರ ಐತಿದು ಶೂ. ಫೋಟೋದಾಗ ನೋಡೋದಕ್ಕೆ ಎಷ್ಟು ಚೆನ್ನಾಗೈತಿ, ಕಡ್ಯಾಕ್ ನೋಡಿದ್ರೆ ಏನು ಚೆನ್ನಾಗೇ ಇಲ್ಲ. ಚೇಂಜ್ ಆಪ್ಷನ್ ಇಲ್ಲೇ ಕೊಟ್ಟೇ ಇಲ್ಲ ನೋಡು ದರಿದ್ರುಗಳು. ಅಲ್ಲ ಇವ್ರನ್ನ ಮೇಕಪ್ ಮಾಡ್ಕೋಬೇಕಾದ್ರೆ ಹೇಳಿದ್ರಲ್ಲ, ಯಾಕೋ ನಂಗೆ ಹೇಳ್ದಂಗಾತಿ. ಅತ್ತೆ ಒಂದ್ ಕಪ್ ಕಾಫಿ ಕೊಡತ್ತೆ. ಅಲ್ವಾ ಈಗ ತಾನೇ ಊಟ ಮಾಡಿ ಅದು ಕೂಸಿಗೆ ಏನ್ ಹಗ್ಲೆ ಮುಗ್ಲೆ ಹಂಗ ಹಾಕೊಂತ ಇರೋದನ? ಅತ್ತೆ ಅದು ಹೊಟ್ಟೆಗಿರೋ ಕೂಸ ಕೇಳಾಕತ್ತೈತಿ. ಒಂದಿಟ್ ಕಾಫಿ ಮತ್ತೆ ಬಿಸ್ಕೆಟ್ ತಿನ್ನಂತ ಹೇಳಿ. ಆಯ್ತು ತಗೋರ್ವಾ, ಮಾಡ್ಕೊಡ್ತೀನಿ. ಸುಳ್ಳು ಪ್ರೆಗ್ನೆಂಟ್ ಅಂತ ಹೇಳಿ ಎಲ್ಲ ಕೆಲ್ಸನ ಮತ್ತಿ ಕಡೆಯಿಂದ ಮಾಡ್ಸಕತ್ತೀನಿ. ತಗೋರ್ವಾ. ವಾವ್ ಮಸ್ತ್ ಆಗಿದ್ ಕಾಫಿ. ಅಲ್ವಾ 9 ತಿಂಗಳ ಬಂತು, ಇನ್ನು ಹೊಟ್ಟಿನೂ ಕಾಣುವಲ್ದು ಮತ್ತೆ ಡೆಲಿವರಿನೂ ಆಗವಲ್ದಲ್ವಾ?
ನಡಿ ನಾಳೆ ಡಾಕ್ಟರ್ ಕಡೆ ಹೋಗೋಣ. ಆತಿ ಆಗತ್ತೆ ಇದಲ್ದ ನಮ್ಮ ಅವಾಗ ಲೇಟ್ ಡೆಲಿವರಿ ಆಗೈತೆ, ಅದಕ್ಕೆ ನಂದು ಲೇಟ್ ಆಗುತ್ತೆ ಗೊತ್ತೆ. ಓ ಹಂಗಣ, ಆಯ್ತು ರೀ ಅತ್ತೆ ಕುಂದ್ರ ಬರ್ರಿ. ಇಲ್ವಾ ಅಡಿಗೆ ಮನೆ ಕೆಲಸ ಐತೆ ಹೋಗ್ತೀನಿ, ಪಾಂಡೆ ಅದು ತಿಕ್ಬೇಕು. ಬರೀ ನವತ್ತು ನನ್ನ ಕಡೆ ಕೆಲಸ ಮಾಡ್ತಿದ್ಲು, ಈಗ ಮಜಾ ಐತಿ. ಅಯ್ಯ ಎರಡ್ ಸತಿ ಹೇಳಿ ನೀವನ್ನೆಲ್ಲ ರಿಪೋರ್ಟ್ ಕೆಳಗೆ ಹೋಗಿ ಬೇಡ ಅಂತೇಳಿ. ಹಾ ಪ್ರೆಗ್ನೆಂಟ್ ಅಲ್ಲ, ಬರ್ಲಿಂದರ್ ಮಾಡ್ತೀನಿ. 9 ತಿಂಗಳು ನನ್ನ ಕಡೆ ಕೆಲಸ ಮಾಡ್ಸಾಳ ಆಕಿ. ಅತ್ತಿರಿ ಪಾಪುಗೇನ ಸಾಯಂಕಾಲ ಆತಲ್ಲ ವಡಾ ಪಾವು ತಿನ್ಬೇಕು ಅನ್ಸಾಗತೈತ್ರಿ, ಮಾಡ್ಕೊಡ್ತೀರಿ? ಹೌದಲ್ವಾ ಸಸಿ ಮುದ್ದ ಬಾಯಿಂಟ್ ಬಾಳದ ಬಿಡುವ. ನನಗೂ ಯಾಕೋ ವಾಂತಿ, ಈಗ ಇವತ್ತಿಂದ ಬಾಯಿಂಟ್ ಸ್ಟಾರ್ಟ್ ಆಗೈತೆವ, ಯಾಕೋ ವಾಂತಿ ಬಂದಂಗ ಆಗತೈತಿ. ನಂಗೂ ಏನೇನೋ ತಿನ್ಬೇಕು ಅನ್ಸಾಗತೈತಿ. ಸಸಿ ಮುದ್ದ ಎದ್ದೆನವ? ಏನ್ವಾ ಈಗ ಎದ್ದೆನ? ಹಾರಿ ಅತ್ತೆ ಅಲ್ವಾ ಪಕ್ಕದ ಮನೆ ಜಲ್ಜಾ ಸಸಿ ನೋಡ್ ಕಲಿ. 4 ಗಂಟೆಕ್ಕ ಎದ್ದು ಚಾ ಕಾಫಿ ಎಲ್ಲ ಮಾಡಿ ಮತ್ತೆ ಆಫೀಸ್ಗೆ ಹೋಗ್ಲಿಕ್ಕೆ. ಅತ್ತೆ ಇವಾಗ ಮಾಡ್ತೀನಿ. ಹೊರಗೆ ಎಷ್ಟು ಶೆಕಿ ಐತಿ. ಓದಾಕತ್ತೇನ ಮಗಳ? ಹೂವ ಓದಾಕತ್ತೀನಿ. ಅವ್ವ ನಿನಗೊಂದು ಒಳ್ಳೆ ಮನೆತನ ಸಿಕ್ಕರೆ ಸಾಕು. ನಿಮ್ಮ ಅತ್ತಿ ನಾನ್ ನಿನ್ನ ಎಷ್ಟು ಪ್ರೀತಿ ಮಾಡ್ತಿರಲ್ಲ ಅದಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ಕೊಂಡು ನಿಂಗೆ ನೋಡ್ಕೊಳ್ಳೋ ಅಂತ ಸಿಗ್ಲವ. ಅವ ಹಂಗಲ್ಬೇ, ಈಗ ನೀನು ನಿಮ್ಮ ಸೊಸಿನ ಎಷ್ಟು ಪ್ರೀತಿ ಮಾಡ್ತಿಲ್ಲ ಹಂಗ್ ಪ್ರೀತಿ ಮಾಡೋ ಅಂತ ಅತ್ತಿ ಸಿಗ್ಲಿ ನನಗೆ. ಸುಮ್ಮನೆ ಹಂಗೆಲ್ಲ ಅನ್ಬಾರ್ದು. ಅವ ನಾ ಏನ್ ಹೇಳಿನಿ ಈಗ? ನಾನು ತಪ್ಪಾಗಿ ಮಾತಾಡಿದೇನ? ನಾನೇನ್ ಕಮ್ಮಿ ಮಾಡೀನಿ ನಿಮ್ಮ ಅತ್ತಿಗೆ? ಊಟಕ್ಕೆ ಕಮ್ಮಿ ಮಾಡಿನೋ, ಡ್ರೆಸ್ಸಿಗೆ ಕಮ್ಮಿ ಮಾಡಿನೋ, ಏನು ರೊಕ್ಕ ಕಮ್ಮಿ ಮಾಡಿನೋ? ಯಾವುದಕ್ಕೂ ಕಮ್ಮಿ ಮಾಡಿಲ್ಲ ಅಕ್ಕಿಗೆ. ನಿನಗ ಚಲೋ ಇಟ್ಟಿನ ಅನಿಸ್ತೈತಲ್ಲ, ಹಂಗಂದ್ರೆ ಹೇಳ್ಬಿಡು. ನನಗೂ ನಿನ್ನಂತ ಅತ್ತಿನ ಸಿಗ್ಲಿ ಅಂತ ಹೇಳಂಗಿಲ್ಲಲ್ಲ, ನಿನ್ನಂತ ಸಿಗ್ಲಿ ಅಂತ ನನಗೆ ಹೇಳಂಗಿಲ್ಲಲ್ಲ. ನೋಡ ಬರೇ ಊಟ ಉಪಚಾರ ರೊಕ್ಕ ಇವೆಲ್ಲ ಕೊಡೋದ್ರಿಂದ ನೀನು ಅವಳನ್ನ ಅತ್ತಿಗೆಮ್ಮನ ಮಗಳ ತರ ನೋಡ್ಕೊಂಡಿನ ಅಂತ ಅನ್ಕೊಂಡಿ. ಬಟ್ ಹಂಗಲ್ಲ ಅದು. ಮಗಳ ತರ ನೋಡ್ಕೊ, ನಾನು ಹೆಂಗ್ ನೋಡ್ಕೊಂತಿ ಹಂಗ ನೋಡ್ಕೊ. ಈಗ ನಾನು ರಾತ್ರಿ ಲೇಟಾಗಿ ಮಲ್ಕೊಂತೀನಿ, ಓದಿ ಮಲ್ಕೊಂತೀನಿ ಅಂತ ನೀ ಅನ್ಕೊಂತಿ, ಹೌದಲ್ಲ? ಹಂಗನ ಅತ್ತಿಗೆಮ್ಮನು ಹಂಗ ಮಾಡ್ತಾರ. ರಾತ್ರಿ ಲೇಟಾಗಿ ಎಲ್ಲ ಆಫೀಸ್ ವರ್ಕ್ ಮುಗಿಸ್ಕೊಂಡು ಮಲ್ಕೊಂತಾರ. ಅದು ಸಂಡೇ ಸ್ಯಾಟರ್ಡೇ ಬಂದಾಗ ಅಷ್ಟೇ ಲೇಟಾಗಿ ಹೇಳ್ತಾರ. ಅದಕ್ಕೆ ಯಾಕೆ ನೀನು ಅವ್ರ ಮೇಲೆ ರೇಗಾಡ್ತಿ? ಯಾಕೆ ಅವ್ರನ್ನ ಬೇರೆದಾರ ಜೋಡಿ ಕಂಪೇರ್ ಮಾಡ್ತಿ? ಪಾಪ ಅವ್ರು ಸಂಡೇ ಸ್ಯಾಟರ್ಡೇನೂ ಲೇಟಾಗಿ ಹೇಳೋದು ಆಯ್ತು ಮಗಳ, ನೀ ಹೇಳ್ದಂಗ ಮಾಡ್ತೀನಿ ಇನ್ಮೇಲಿಂದ. ಅತ್ತೆ ಒಂದ್ ಕಪ್ ಕಾಫಿ ಕೊಡತ್ತೆ. ಅಲ್ವಾ ಈಗ ತಾನೇ ಊಟ ಮಾಡಿ ಅದು ಕೂಸಿಗೆ ಏನ್ ಹಗ್ಲೆ ಮುಗ್ಲೆ ಹಂಗ ಹಾಕೊಂತ ಇರೋದನ? ಅತ್ತೆ ಅದು ಹೊಟ್ಟೆಗಿರೋ ಕೂಸ ಕೇಳಾಕತ್ತೈತಿ, ಒಂದಿಟ್ ಕಾಫಿ ಮತ್ತೆ ಬಿಸ್ಕೆಟ್ ತಿನ್ನ ಅಂತ ಹೇಳಿ. ಆಯ್ತು ತಗೋರ್ವಾ ಮಾಡ್ಕೊಡ್ತೀನಿ. ಸುಳ್ಳು ಪ್ರೆಗ್ನೆಂಟ್ ಅಂತ ಹೇಳಿ ಎಲ್ಲ ಕೆಲಸನ ಮತ್ತಿ ಕಡೆಯಿಂದ ಮಾಡ್ಸಾಕತ್ತೀನಿ. ತಗೋರ್ವಾ. ವಾವ್ ಮಸ್ತಾಗಿತ್ತು ಕಾಫಿ. ಅಲ್ವಾ 9 ತಿಂಗಳು ಆಗ ಬಂತು, ಇನ್ನು ಹೊಟ್ಟೆನೂ ಕಾಣುವಲ್ದು ಮತ್ತೆ ಡೆಲಿವರಿನೂ ಆಗವಲ್ದಲ್ವಾ. ನಡಿ ನಾಳೆ ಡಾಕ್ಟರ್ ಕಡೆ ಹೋಗೋಣ. ಆಗತ್ತೆ ಇದಲ್ದ ನಮ್ಮ ಅವಾಗ ಲೇಟ್ ಡೆಲಿವರಿ ಆಗೈತೆ, ಅದಕ್ಕೆ ನಂದು ಲೇಟ್ ಆಗುತ್ತೆ ಗೊತ್ತೆ. ಓ ಹಂಗಣ, ಆಯ್ತು ರೀ ಅತ್ತೆ ಕುಂದ್ರ ಬರ್ರಿ. ಇಲ್ವಾ ಅಡಿಗೆ ಮನೆ ಕೆಲಸ ಐತೆ ಹೋಗ್ತೀನಿ, ಪಾಂಡೆ ಅದು ತಿಕ್ಬೇಕು. ಬರೀ ನವತ್ತು ನನ್ನ ಕಡೆ ಕೆಲಸ ಮಾಡ್ತಿದ್ಲು, ಈಗ ಮಜಾ ಐತಿ. ಅಯ್ಯ ಎರಡ್ ಸತಿ ಹೇಳಿ ನೀವನ್ನೆಲ್ಲ ರಿಪೋರ್ಟ್ ಕೆಳಗೆ ಹೋಗಿ ಬೇಡ ಅಂತೇಳಿ. ಹಾ ಪ್ರೆಗ್ನೆಂಟ್ ಅಲ್ಲ, ಬರ್ಲಿಂದರ್ ಮಾಡ್ತೀನಿ. 9 ತಿಂಗಳು ನನ್ನ ಕಡೆ ಕೆಲಸ ಮಾಡ್ಸಾಳ ಆಕಿ. ಅತ್ತಿರಿ ಪಾಪುಗೇನ ಸಾಯಂಕಾಲ ಆತಲ್ಲ ವಡಾ ಪಾವು ತಿನ್ಬೇಕು ಅನ್ಸಾಗತೈತ್ರಿ, ಮಾಡ್ಕೊಡ್ತೀರಿ? ಹೌದಲ್ವಾ ಸಸಿ ಮುದ್ದ ಬಾಯಿಂಟ್ ಬಾಳದ ಬಿಡುವ. ನನಗೂ ಯಾಕೋ ವಾಂತಿ, ಈಗ ಇವತ್ತಿಂದ ಬಾಯಿಂಟ್ ಸ್ಟಾರ್ಟ್ ಆಗೈತೆವ, ಯಾಕೋ ವಾಂತಿ ಬಂದಂಗ ಆಗತೈತಿ. ನಂಗೂ ಏನೇನೋ ತಿನ್ಬೇಕು ಅನ್ಸಾಗತೈತಿ. ನಿಮಗ್ ಗೊತ್ತು ನನ್ ಗಂಡ ನನ್ ಮೇಲೆ ಎಷ್ಟು ಪ್ರೀತಿ ಅದಾನ. ಬೇಕಾದ್ರೆ ನಿಮಗೆ ಪ್ರೂಫ್ ಮಾಡಿ ತೋರಿಸ್ಲಿ. ಇವಾಗ ನಾನು ಹೊಸ ನಂಬರ್ ಇಂದ ಅವ್ರಿಗೆ ಕಾಲ್ ಮಾಡ್ತೀನಿ. ಹಲೋ, ಯಾರು ಹೇಳ್ರಿ ಮಾತಾಡೋದು? ಅಯ್ಯೋ ನಿಮ್ ವಾಯ್ಸ್ ಕೇಳಿದ್ರ ಬಾರಿ ಹ್ಯಾಂಡ್ಸಮ್ ಇರೋ ತರ ಕಾಣ್ತೀರಿ. ಅಯ್ಯೋ ಹೌದ್ ನೋಡ್ರಿ, ಭಾಳ ಹ್ಯಾಂಡ್ಸಮ್ ಇದೀನ್ರಿ ನಾನು. ಮತ್ತ ನಿಮ್ ದಣಿ ಕೇಳಿದ್ರ ಭಾಳ ಚಂದ ಇದೀನಿ ಅನ್ಸಾಕತೈತಿ. ಒಂದ್ ಮಾತ್ ಕೇಳ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ಕೇಳ್ರಿ. ಮದುವೆ ಆಗೈತೇನ್ರಿ ನಿಮ್ಗ? ಹ್ಞೂ ಆಗೈತ್ರಿ. ನೋಡ್ರಿ ನನ್ ಗಂಡ ಎಷ್ಟ್ ಚಲೋ ಅದಾನ. ಇವತ್ತಿಗೆ ನಾನು ಏನ್ ಸತ್ತ 5 ವರ್ಷ ಆತ್ ನೋಡ್ರಿ. ಬರ್ರಿ ಮನಿ ಬರ್ರಿ, ಇವತ್ತು ಐತ್ ನಿಮಗ. ಏನ್ ಮಾಡಕತ್ತಿ ಮಗಳ? ಏನಿಲ್ಲ, ಸುಮ್ನ ಟಿವಿ ನೋಡ್ಕೊಂಡ್ ಕುಂತೀನಿ. ಆಯ್ತಪ್ಪ ಹಿಂಗ ಆರಾಮ್ ಕುಂದ. ಅವ ಅಡ್ಗೆ ಮನೆಗೆ ಏನಾರ ಹೆಲ್ಪ್ ಮಾಡ್ಲೇನ್ವಾ? ಏನ್ ಬೇಡಪ್ಪ, ನಾ ಎಲ್ಲ ಅದನ್ನ ಎಲ್ಲ ಮಾಡ್ಕೊಂತೀನಿ ಹೋಗ್ಲಿ. ಏನ್ ಮಾಡಕತ್ತಿಪ್ಪ ಮಗಳ? ಅವ ಸುಮ್ನ ಮಕ್ಕಳು. ಸುಮ್ನೆ ಮಕ್ಕೋ, ನಿನಗೆ ಏನೈತ್ ಕೆಲಸ ಹೇಳ್ ಮನ್ಯಾಗ. ಅವಾಗೊಂದಿಟ್ಟು ಹೆಲ್ಪ್ ಮಾಡ್ಬೇಕು ಅನ್ನೋದಿಲ್ಲ ಏನಿಲ್ಲ, ಆರಾಮ್ ಮಲ್ಕೊಳ್ಳೋದು ಒಂದೇ ಕೆಲಸ ನಿಂದ ಅಲ್ಲ? ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿ ಕುಂತಿ? ಇಷ್ಟು ಸೈಲೆಂಟ್ ಆಗಿ ಕುಂದ್ರವಲ್ಲ? ಏನಾಗೈತೆ ಹೇಳ? ಏನಿಲ್ಲವ. ಹೇಳಿ ಏನಾಗೈತೆ ಅಂತ ಹೇಳಿ. ಅವ ನನಗೆ ನಾ ಏನು ಮಾಡಿಲ್ಲ. ಈ ಬ್ಯಾಟ್ರಿ ಇಲ್ಲಿ ಇಟ್ಕೊಂಡಿ ಏನಿದು ಆಣೋ ಆಗೋಲ್ದಲ್ಲ? ಅದು ನಾ ಏನು ಮಾಡಿಲ್ಲ, ನೀನ ಮಾಡಿ. ಅವ ನಾ ಏನು ಮಾಡಿಲ್ಲ, ನೀನ ಮಾಡಿ. ನೀ ಸುಮ್ ಕುಂತಾಗ ನಂಗೆ ಗೊತ್ತಾತ. ಮುರ್ದಿ ಅದಲ್ಲ ಇದನ್ನ? ನಾಲ್ಲ, ನೀನ ನೋಡುವ ತಂಗ್ಯವ, ಇವತ್ತಿಂದ ನೋಡ್ ನೀ ಯಾವ ಸಂಬಂಧನೂ ಇಟ್ಕೊಂಗಿಲ್ಲ ಅವ್ನ ಜೋಡಿ. ಅವಂಗ ಫೋನು ಮಾಡೋ ಹಂಗಿಲ್ಲ. ಮತ್ ನೀನ ಅವಂದೇನಾರ ಫೋನ್ ಬಂದ್ರೆ ಮತ್ತ ಫೋನ್ ಕಟ್ ಮಾಡ ಅಷ್ಟ. ನಂಗೆ ಮೊದ್ಲು ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಡೈರೆಕ್ಟ್ ಆಗಿ ಮಕ್ಕಕ್ಕೆ ಕೊಡದಂಗೆ ಹೇಳ್ತಿದ್ದೆ. ಆದ್ರೆ ಇವಾಗ ಅವ್ರಿಗೆ ತಿರ್ಗಿಸಿ ಮುರುಗಿಸಿ ಉಲ್ಟಾ ಪಲ್ಟಾ ಹೇಳೋದ್ರಾಗಿರೋ ಮಜಾ ಅಬ್ಬಬ್ಬಾ. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ನಾವು ತಪ್ಪದೆ ಬೀಂಟ್ ಹಾಕ್ತೀವಿ. ಈ 3 ಜನ ಯಾರು? ನಾನು, ಈ ಪಾತ್ರೆಗಳು ಮತ್ತೆ ಈ ಬಿಂಬಾರ್. ಹಲೋ, ನಾವು ನಮ್ಮ ಮಗನ್ ಟೀಚರು, ಸ್ಕೂಲಿಂದ ಮಾತಾಡ್ತಾ ಇದ್ದೀನಿ. ಹಾ ಹೇಳ್ರಿ ಮೇಡಮ್ ಅವರೇ. ದಯವಿಟ್ಟು ನಿಮ್ ಮಗಗೆ ಟಿವಿಯಲ್ಲಿ ಬರೋ ಕ್ವಿಜ್ ಕಾಂಪಿಟೇಷನ್ ನ ತೋರಿಸ್ಲೇಬೇಡಿ. ಕ್ವಿಜ್ ಹಂಗಂದ್ರೆ ಏನ್ರಿ ಮೇಡಮ್ ಅವರ? 1 ಪ್ರಶ್ನೆಗೆ 4 ಆಪ್ಷನ್ ಕೊಡ್ತಾರಲ್ಲ ಅದು. ಓ ಅದ, ಏನಾತ್ರಿ ಈಗ ಮೇಡಮ್ ಅವರೇ? ಅಲ್ಪ ಏನಾಯ್ತಾ? ನಿಮ್ಮ ತಂದೆ ಹೆಸರು ಏನು ಅಂತ ಕೇಳಿದ್ರೆ 4 ಆಪ್ಷನ್ ಕೊಡಿ ಮೇಡಮ್ ಅವರೇ ಅಂತಾನೆ.
ಓ ನನ್ ಮಗಳು ಫೋನ್ ಮಾಡ್ತಾವಳೆ ತಡ್ರಮ್ಮ. ಹೆಂಗಿದೀಯಾ ಕವಿತಾ, ಆರಾಮದಿಲ್ವಾ? ಅಮ್ಮ ಇದ್ ಯಾವ ಮನೆಗಮ್ಮ ನನ್ನ ಮದ್ವೆ ಮಾಡಿ ಕಳ್ಸಿದೀಯ ನೀನು? ಯಾಕೋ ಹಿಂಗಂತ ಇದೀ? ಏನಮ್ಮ ಇವ್ರು, ನಾನು ಕಾಫಿ ಕುಡಿತೀನಿ ಆದ್ರೂ ಹಿಂಗ್ ಕುಡಿತಾರ ಇವ್ರೆಲ್ಲ. ಬೆಳಗ್ಗೆ ತಿಂದ್ರೆ ಕಾಫಿ, ಆಮೇಲೆ ಇದಕ್ಕೂ ಹೋಗೋದಕ್ಕೂ ಟಾಯ್ಲೆಟ್ ಹೋಗೋದಕ್ಕೂ ಕಾಫಿ ಕುಡ್ದೇ ಹೋಗ್ತಾರಮ್ಮ. ಆಮೇಲೆ ಯಾರು ಬಂದ್ರು ಕಾಫಿ, ಕುಂತ್ರು ಕಾಫಿ, ಎದ್ರು ಕಾಫಿ, ಮಲ್ಕೊಂಡ್ರು ಕಾಫಿ. ಅಮ್ಮ ನಮ್ಮ ಮಾಮ ಅಂತೂ ಟೀ ಟೀ, ಅವ್ರಿಗೆ ಕಾಫಿ ಕಾಫಿ. ನನ್ ಕೈಲಿ ಆಗ್ತಾ ಇಲ್ಲ ಇಲ್ಲಿ ಇರೋಕೆ, ನಾ ಬಂದ್ಬಿಡ್ತೀನಿ. ಏ ಹಾಳದಳೆ ಕವಿ, ಕಾಫಿ ಟೀ ಇಡೋದಕ್ಕೆ ಹಿಂಗ್ ಮಾಡ್ಕೊಂಡ್ರೆ ಹೆಂಗೆ ಯವ್ವ? ನಿಮ್ಮ ಅತ್ತೆ ಇಲ್ವಾ? ಅವಳಿಗೆ ಒಂದಿಟ್ಟು ಹೇಳು, ಅವ್ರಿಗೂ ಒಂಚೂರು ಇಡ್ತಾರೆ. ಅಯ್ಯೋ ನಮ್ಮ ಅತ್ತೆನ ಬಾಳದವಳಮ್ಮ, ಅವಳಂತೂ ಕುಂತಲ್ಲೇ ಹೇಳ್ತಾಳೆ. ಅದು ಅಲ್ಲದೆ ಯಾರಾದ್ರೂ ಬಂದ್ರೆ ಸಾಕು ಕಿರುಚ್ತಾಳೆ, ಕವಿತಾ ಕಾಫಿ ಇಡಮ್ಮ ಅಂತೇಳಿ. ಹಾ ಅಯ್ಯೋ ಹೌದಾ, ಹಂಗಂತಾಳ ಅವಳು? ಅಯ್ಯೋ ಹೌದಾ, ಅವಳು ನೋಡ್ದಾಗೆ ಅನಿಸ್ತು ನಂಗೆ ಸಿಡಕ್ ಮುಂಡೆದು ನಾಟಗಿತ್ತಿ ಅವಳು. ಅಲ್ಮಾ ನಂಗೆ ಈ ಅಡ್ಗೆ ಮಾಡೋದು, ಬಟ್ಟೆ ತೊಳೆಯೋದು ಇದ್ಯಾವುದು ಹಿಂಸೆ ಆಗ್ತಿಲ್ಲ ಅಮ್ಮ, ಪಾತ್ರೆ ತೊಳೆದು ಕೂಡ. ಆದ್ರೆ ಇವ್ರು ಪದೇ ಪದೇ ಕಾಫಿ ಇಡು ಟೀ ಇಡು, ಕಾಫಿ ಇಡು ಟೀ ಇಡು, ಬರೀ ಹಿಂಸೆ ಆಗ್ತಿದೆ ಅಮ್ಮ. ನಂಗೆ ತಡ್ಕೊಳಕ್ಕೆ ಆಗ್ತಿಲ್ಲಮ್ಮ, ಬಂದ್ಬಿಡ್ತೀನಿ ನಾನು. ಬೇಡ ಕಣವಾ, ನಾನೇ ಮುಂದಿನ ವಾರ ಬರ್ತೀನಿಲ್ಲ, ಅವಳಿಗೆ ಮುಟ್ ನೋಡ್ಕೊಳ್ಳೋ ಹಂಗೆ ಹೇಳ್ತೀನಿ. ನೀನು ತಲೆ ಕೆಡಿಸ್ಕೊಬೇಡ. ಮುಂಡೆ ಮಕ್ಕಳಿಗೆ ಅದೇ ಕಾಫಿ ಟೀನಲ್ಲಿ ವಿಷ ಕೊಟ್ಬಿಡ್ತೀನಿ ನೋಡ್ ನಾನು. ನಮ್ ಕವಿ ಮಾಡೇ ಮಾಡ್ತಾಳಕ್ಕಿ ಅನ್ಕೇವೆ. ಏ ಬೇಡ ಕಣವಾ, ಹಂಗೆಲ್ಲ ಮಾಡ್ಬೇಡವಾ. ನಿನ್ ತಮ್ಮಯ್ಯ ಅಂತೀನಿ, ನಿನ್ ಕಾಲ್ ಬೇಕಾದ್ರೂ ಮುಗಿತೀನಿ ಕಣವಾ, ಮಾಡ್ಬೇಡವಾ ಹಂಗ. ಏನ ನೋಡ್ವಾ, ಮುಂದಿನ ವಾರ ಬರ್ತೀನಿ ನಾನು. ಬಂದು ಕಾಫಿ ದುಡ್ಡು ಇದು ಏನೈತೆಲ್ಲ ಅದನ್ನೆಲ್ಲ ಬಗೆಹರಿಸ್ತೀನಿ ನಾನು, ಏನ್ ಟೆನ್ಷನ್ ಮಾಡ್ಕೋಬೇಡ. ಏನ ಅಲ್ಲ ಈ ಟಮಾಟಿ ಉಳ್ಳಾಗಡ್ಡಿ ತಗೊಂಡ್ ಬಾ ಅಂದ್ರೆ ಇದ್ರ ಗಂಧನೂ ಗೊತ್ತಿಲ್ಲ ಗಾಳಿನೂ ಗೊತ್ತಿಲ್ಲ, ಈಗಿನ ಕರ್ಕೊಂಡು ಹೋದ್ರ ತಿಂದ್ರ. ಕವಿ ಕವಿ ಬಾಯ್ಲೆ ಕವಿತಾ, ಏನ್ರಿ? ಏ ಕೈಪಲ್ಲೆ ತರಕ್ ಬಜಾರ್ ಹೋಗೋಣ, ಪಟ್ನ ರೆಡಿ ಆಗಿ ಬರೋ. ಅಲ್ಲ ಹಿಂಗ ಬರ್ಲೇನ? ರೆಡಿ ಆಗಿ ಬರ್ತೀನಿ. ಹಿಂಗ ಬಾ ಹಿಂಗ ಬಾ. ಅಯ್ಯ ನಿಂದ ರೆಡಿ ಆಗಿ ಬರ್ತೀನಿ. ಆಯ್ತು ರೆಡಿ ಆಗಿ ಬರೋ. ಅಯ್ಯ ಇಲ್ಲೇ ಐತಲ್ಲ, ನಡಿ ಹಿಂಗ ಬರ್ತೀನಿ. ಏ ಬ್ಯಾಡ್ ನಿಂದ್ರಪ್ಪ, ಮಂದಿ ನೋಡ್ತಾರ, ರೆಡಿ ಆಗಿ ಬರ್ತೀನಿ. ಆಯ್ತು ರೆಡಿ ಆಗಿ. ಅಯ್ಯ ಇಲ್ಲೇ ಐತ, ಅದಕ್ಕೇನ್ ರೆಡಿ ಆಗೋದು? ಆಯ್ತು ಹಂಗ ಬಾ. ಅಯ್ಯ ಮಂದಿ ಏನಾರ ಅನ್ಕೊಂಡ್ರೆ ಈ ಕಡೆ ಅರಿವಿನೇ ಇಲ್ಲ ಅಂದ್ರೆ ರೆಡಿ ಆಗಿ ಬರ್ತೀನಿ. ಆಯ್ತು ರೆಡಿ ಆಗಿ ಬಾ. ಇಲ್ ಬಿಡ, ಮಂದಿ ತಗೊಂಡ್ ಏನ್ ಮಾಡಿದೆ, ಅವ್ರ ಹಂಗ ಅನ್ಕೊಂತಿರ್ತಾರ. ಬ್ಯಾಡ್ ಬಿಡ. ಯಾವ್ದ್ರೂ ಇಲ್ಲಿಂದ್ರ ರೆಡಿ ಆಗಿ ಬರ್ತೀನಿ. ಆಯ್ತು ರೆಡಿ ಆಗಿ ಬಾ. ಏ ಬಿಡ, ಹೆಂಗಿದ್ರು ನಡಿ ಹೋಗೋಣ. ರೆಡಿ ಆಗ ಬ್ಯಾಡ್ ಬಿಡ. ರೆಡಿ ಆಗ ಬ್ಯಾಡ್ ಬಿಡ. ಏ ನಡ್ರಿ ಹೋಗೋಣ. ಏ ರೆಡಿ ಆಗ ಬ್ಯಾಡ್ ಬಿಡ. ರೆಡಿ ಆಗ ಬ್ಯಾಡ್ ಬಿಡ. ರೆಡಿ ಆಗ ಬ್ಯಾಡ್ ಬಿಡ. ರೆಡಿ ಆಗ ಬ್ಯಾಡ್ ಬಿಡ. ಅಯ್ಯ ನಡೀರಿ. ರೆಡಿ ಆಗ ಬ್ಯಾಡ್ ಬಿಡ. ಮುಚ್ಚಿ ಚಿಡಿತೇನ್ ನೀನು? ರೆಡಿ ಆಗ ಬ್ಯಾಡ್ ಬಿಡ. ಏ ರೀ, ರೆಡಿ ಆಗ ಬ್ಯಾಡ್ ಬಿಡ. ರೆಡಿ ನಡೀರಿ. ರೆಡಿ ಆಗ ಬ್ಯಾಡ್ ಬಿಡ. ನಮ್ಮ ಅತ್ತಿ ನಾನು ನೋಡಕ್ ಬಂದಾಗ ಅಡ್ಗಿ ಗಿಡ್ಗಿ ಬರ್ತೈತಿಲ್ವಾ ಅಂತ ಕೇಳಿದ್ರು. ಇವಾಗಿನ ಪರಿಸ್ಥಿತಿ ನೋಡಕತ್ರ ನಾವು ನಮ್ಮ ಮಕ್ಳಿಗೆ ಏನಾದ್ರು ಕನ್ಯಾ ನೋಡಕ್ ಹೋಗ್ತೀವಲ್ಲ, ಮನಿ ಅಡ್ಗಿ ಉಣ್ತಿಯಲ್ವಾ ಅಂತ ಕೇಳ್ಬೇಕಾಗತ್ತೆ. ಅತ್ತ ನಮ್ಮ ಬೆಡ್ರೂಮ್ನಾಗ ಟಿವಿ ಇತ್ತಲ್ರಿ, ಎಲ್ಲಿ ಹೋತ್ರಿ? ಓ ಅದಾ, ನನ್ನ ಮಗಳು ಕವಿತಾಗ ಕಳಿಸಿದ್ದವ, ಆಕಿಗೇನೋ ಟಿವಿ ಹಾಳಾಗೈತೆ ಅಂತ ಅದಕ್ಕೆ. ಅಲ್ವಾ ಅತ್ತಿ, ಹೊಸಾದ್ ತಗೊಂಡ್ ಕಳಿಸ್ಬೇಕಿಲ್ಲ, ಅದು ಬಿಟ್ಟು ನನ್ನ ರೂಮ್ನಿಂದ ಯಾಕೆ ಕಳಿಸ್ಬೇಕು? ಅಲ್ಲವಾ, ಇಲ್ಲಿ ಹಾಲ್ನಾಗ ಐತಲ್ಲ ಅದನ್ನ ನೋಡ್ಬೇಕಿಲ್ಲ ನೀನು, ಬರೀ ನಿಮ್ ರೂಮ್ನಾಗ ಇಟ್ಕೊಂಡು ಏನ್ ಮಾಡ್ತೀರಿ, ಸುಮ್ಮನೆ ವೇಸ್ಟ್ ಅದು. ಅತ್ತಿರಿ ಇದು ತಗೋರಿ, ಹೊಸ ಬ್ಯಾಗ್ ತಂದಿ ನಿಮ್ಗೋಸ್ಕರ, ಅದು ಹಳೇದಾಗೈತಲ್ರಿ ಅದಕ್ಕೆ. ಯವ್ವ ಎಷ್ಟ್ ಚಂದ ಐತಿ ಇವ ಇದು ಬ್ಯಾಗ್. ಆಯ್ತು ತಗೋರ್ವಾ, ನನ್ಗೇನ್ ಬೇಡ, ನನ್ನ ಮಗಳಿಗೆ ಕೊಟ್ಟು ಕಳಿಸ್ತೀನಿ. ಏನ ಬಾ ಚಂದ ಐತಿ, ಅಕ್ಕಿಗೆ ಎಲ್ಲಾರ ಪಾರ್ಟಿಗೆ ಅದಕ್ಕೆ ಇದಕ್ಕೆ ಹೋಗಿರ್ತಾಳ, ಆಕಿಗೆ ತಗೊಂಡ್ ಹೋಗ್ಲಿ. ಅತ್ತಿರಿ ನಾ ನಿಮ್ಗೆ ಹೊಸ ತಂದು ಕೊಡ್ತೀನಿ, ಇದನ್ನ ತಗೋರಿ ಫಸ್ಟ್, ನಾ ಎಲ್ಲ ನಿಮ್ಗೆ ಹೊಸ ತಂದು ಕೊಡ್ತೀನಿ. ಹೇಳು ಮತ್ತೆ. ಬೇಡವಾ, ನಾನೇನು ಎಲ್ಲಿ ಹೋಗ್ತೀನಿ, ನಾನೇನು ಫ್ಯಾಷನ್ ನೋಡಿದ್ರಾಗ ಅಷ್ಟಾಗೈತಿ. ಶಿವ, ಎಲ್ಲಿಟ್ಟೆ ಅನ್ನೋದ ನೆನಪಾಗೋಲ್ದು, ಎಲ್ಲಿ ಸಿಗವಲ್ಲಲ್ಲ ಇದು, ಏನ್ ಮಾಡೋದು ಇವಾಗ? ಏನ್ ಹುಡ್ಕಾಗತ್ತೀವ? ಅತ್ತಿರಿ ನಾ ತವ್ರ ಮನೆಯಿಂದ ಡ್ರೈ ಫ್ರೂಟ್ಸ್ ತಂದಿದ್ದೇನ್ರಿ ಅತ್ತೆ, ಎಲ್ಲಿಟ್ಟಿನ ಅನ್ನೋದ ನೆನಪಾಗೋದು. ಅಯ್ಯ ಅದಾ, ನಾನು ನನ್ನ ಮಗಳು ಕವಿತಾ ಕೊಟ್ಟು ಕಳ್ಸಿನವ, ಯಾಕಂದ್ರೆ ಈಗ 3 ತಿಂಗಳು ಪ್ರೆಗ್ನೆಂಟ್ ಅಲ್ಲ, ಪಾಪ ಚಂದಂಗೆ ತಿಂದು ಉಂಡು ಬೆಳಿಲಿ ಅಂತ ಹೇಳಿ, ಮಗು ದಷ್ಟಪುಷ್ಟ ಆಗ್ಲಿ ಅಂತೇಳಿ ನಾನು ಕೊಟ್ಟು ಕಳ್ಸಿನಿ. ಅಲ್ರಿ ಅತ್ತಿ, ಹೊಸ ನೀವು ತಗೊಂಡ್ ಕೊಟ್ಟು ಕಳಿಸ್ಬೇಕಿಲ್ಲ, ನಾ ಅದನ್ನ ನಮ್ಮ ಮನೆಯಾಗಿಂದ ತಗೊಂಡ್ ಬಂದಿದ್ದೆ. ಅಯ್ಯ ಏನಾಗಲ್ಲ ಬಿಡವಾ, ಏನಾಗಲ್ಲ, ಪಾಪ ದಷ್ಟಪುಷ್ಟ ಬೆಳಿಲಿ. ಯವ್ವ ನಮ್ಮತ್ತಿ ಬರೇ ಮಗಳು ಅಂತಾಳು, ನಾ ಎಷ್ಟು ಚಂದ ನೋಡ್ಕೊಂಡ್ರು ನಮ್ಮತ್ತಿ ಮಗಳು ಅನ್ನೋದು ಬಿಡವಾಳು. ರೀ ಒಂದ್ 15 ಸಾವಿರ ಕೊಡ್ರಿ, ಸೀರೆ ತಗೊಂತೀನಿ ಪ್ಲೀಸ್ ರೀ. ಏನೇ ನಿನ್ ದುಡ್ಡಿನ ವಾಲಿ ಒಂದ್ ಚೂರಾದ್ರೂ ಗೊತ್ತಿದ್ಯಾ? ಹೋಗಿ ದುಡ್ಕೊಂಡ್ ಬಾ ಅಂದ್ರೆ ಗೊತ್ತಾಗುತ್ತೆ ನಿನ್ಗೆ, ನಾಳೆಯಿಂದ ಹೋಗಿ. ಕಾಫಿ ಸೂಪರ್ ಆಗಿದೆ. 45 ರೂಪಾಯಿ ಕಾಫಿ ಬಿಲ್ಲು ಇಲ್ಲಿ ಇಷ್ಟು ಹಚ್ಚಿರ್ತೀನಿ. ವಾವ್, ಚಿಕನ್ ಕರಿ ಮಸ್ತಾಗಿತ್ತು ಕಣೆ. 890 ರೂಪಾಯಿ ಬಿಲ್ ಹಚ್ಚಿದೀನಿ ನೋಡು. ಬ್ಯಾಗ್ ಬಾಕ್ಸ್ ಕೊಡೆ. ತಗೊಳ್ಳಿ, ವಿತ್ ಬ್ಯಾಗ್ ವಿತ್ ಟಿಫಿನ್ 1500. ಅಲ್ಲ ಹೊರಗಡೆ ಊಟಕ್ಕೆ 150 ರೂಪಾಯಿ ಕಣೆ. ಎಕ್ಸ್ಟ್ರಾ ಕೇರ್ ಅಂಡ್ ಲವ್. ಇವತ್ತು ಕೆಲಸಕ್ಕೆ ಬಂದಿಲ್ಲ, ಅದಕ್ಕೆ ಎಲ್ಲ ರೂಮು ಕ್ಲೀನ್ ಮಾಡ್ಬೇಕು, ಅದಕ್ಕೆ ನೀವು 1500 ರೂಪಾಯಿ ಇಡ್ಬೇಕೀಗ. ಓಕೆ. ಏನ್ ಮಂತ್ ಎಂಡ್ ಬಂತು, ರೊಕ್ಕಣ ಖಾಲಿ ಆದ್ರು ನಾನು. ಆಹಾ, ಈ ಸಲ ಸೀರೆ ತಗೊಳಕ್ಕೆ ರೊಕ್ಕ ಸಿಕ್ಕು. ಅಯ್ಯೋ ಅಯ್ಯೋ ಅಯ್ಯೋ. ಇನ್ನೊಮ್ಮೆ ಎಂತಿಯಲ್ಲ ಹಿಂಗ? ಇಲ್ಲ ಕಣೆ, ಖರ್ಚಿಗೆ ರೊಕ್ಕ ಇಲ್ಲ, ಕೊಡು. ತಗೊಳ್ಳಿ. ನಿಮಗೆ ಗೊತ್ತು ನನ್ ಗಂಡ ನನ್ನ ಮೇಲೆ ಎಷ್ಟು ಪ್ರೀತಿ ಅದಾನ, ಬೇಕಾದ್ರೆ ನಿಮಗೆ ಪ್ರೂಫ್ ಮಾಡಿ ತೋರಿಸ್ಲಿ. ಇವಾಗ ನಾನು ಹೊಸ ನಂಬರ್ ಇಂದ ಅವ್ರಿಗೆ ಕಾಲ್ ಮಾಡ್ತೀನಿ. ಹಲೋ, ಯಾರು ಹೇಳ್ರಿ ಮಾತಾಡೋದು? ಅಯ್ಯೋ, ನಿಮ್ ವಾಯ್ಸ್ ಕೇಳಿದ್ರ ಬಾರಿ ಹ್ಯಾಂಡ್ಸಮ್ ಇರೋ ತರ ಕಾಣ್ತೀರಿ. ಅಯ್ಯೋ ಹೌದ್ ನೋಡ್ರಿ, ಬಾ ಹ್ಯಾಂಡ್ಸಮ್ ಅದೇನ್ರಿ ನಾನು. ಮತ್ತ ನಿಮ್ ದಣಿ ಕೇಳಿದ್ರ ಬಾಳ್ ಚಂದ ಅನ್ಸಾಗತೈತಿ. ಒಂದ್ ಮಾತ್ ಕೇಳ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ಏ ಕೇಳ್ರಿ. ಮದುವೆ ಆಗೈತೇನ್ರಿ ನಿಮ್ಗ? ಹ್ಞೂ ಆಗೈತ್ರಿ. ನೋಡ್ರಿ ನನ್ ಗಂಡ ಎಷ್ಟು ಚಲೋ ಅದಾನ. ಇವತ್ತಿಗೆ ನಾನು ಏನ್ ಸತ್ತ 5 ವರ್ಷ ಆತ್ ನೋಡ್ರಿ. ಬರ್ರಿ ಮನಿ ಬರ್ರಿ, ಇವತ್ತು ಐತ್ ನಿಮಗ.
ಅಯ್ಯ ಏನ್ ನೀನ ಒಂದಿಟ್ಟು ಸ್ಪೇಸ್ ಕೊಡು ನನಗ ಏನ್ ನನ್ನ ಮೇಲೆ ಬಂದ್ ಕುಂದಿರ್ತೀಯೇನ ಸ್ಪೇಸ್ ಬೇಕಲ್ಲ ನಿನಗ ಆಯ್ತು ಇಲ್ಲಕ್ ಬಂದ್ರಿ ಎದ್ ನೋಡ್ರಿ ಸ್ಪೇಸ್ ಬೇಕಲ್ಲ ನಿಮಗ ಈ ಅಡ್ಗೆ ಏನ್ ಮಾಡಕ್ ಸರಿ ದೂರ ಸರಿ ಸ್ಪೇಸ್ ಬೇಕಲ್ಲ ನಿಮ್ಗೆ ಯಾಕೆ ನನ್ನ ನಂಬರ್ನ ಬ್ಲಾಕ್ ಮಾಡಿದ್ಯಾ ಮತ್ತೆ ನೀ ಯಾವಾಗ ನೋಡ್ತೀಯ ಅವಾಗ ನನ್ನ ಕುಳಿ ಕುಳಿ ಅಂತೀಯಾ ಬ್ಲಾಕ್ ಮಾಡಿದ ತಕ್ಷಣ ನೀ ಏನು ಉದ್ದ ಆಗಿಬಿಡ್ತೀಯಾ ಯಾಕೆ ನನ್ನ ನಂಬರ್ನ ಬ್ಲಾಕ್ ಮಾಡಿದ್ಯಾ ಮತ್ತೆ ನೀ ಯಾವಾಗ ನೋಡ್ತೀಯ ಅವಾಗ ನನ್ನ ಕುಳಿ ಕುಳಿ ಅಂತೀಯಾ ಬ್ಲಾಕ್ ಮಾಡಿದ ತಕ್ಷಣ ನೀ ಏನು ಉದ್ದ ಆಗಿಬಿಡ್ತೀಯಾ ಯಾಕೆ ನನ್ನ ನಂಬರ್ನ ಬ್ಲಾಕ್ ಮಾಡಿದ್ಯಾ ಮತ್ತೆ ನೀ ಯಾವಾಗ ನೋಡ್ತೀಯ ಅವಾಗ ನನ್ನ ಕುಳಿ ಕುಳಿ ಅಂತೀಯಾ ಬ್ಲಾಕ್ ಮಾಡಿದ ತಕ್ಷಣ ನೀ ಏನು ಉದ್ದ ಆಗಿಬಿಡ್ತೀಯಾ ನಾನು ನಿನಗೆ ಎಷ್ಟು ಸಲ ಹೇಳಿನ ರಮೇಶನ್ ಜೋಡಿ ಫೋನ್ ಮಾತಾಡ್ಬೇಡ ಅಂತ ಹೇಳಿ ಆಮೇಲೆ ನಾನು ಇವತ್ತು ನನ್ನ ಫ್ರೆಂಡ್ ಶಾಲಿನಿ ಜೋಡಿ ಪಾರ್ಟಿಗೆ ಹೊಂಟೀನಿ ಗರ್ಲ್ಸ್ ಫ್ರೆಂಡ್ಸ್ ಅದಾರನ ನಿನಗೆ ಬಾಯ್ಸ್ ಫ್ರೆಂಡ್ಸ್ ಅದಾರ ಇಲ್ಲ ಹಂಗ ನನಗೂ ಗರ್ಲ್ಸ್ ಫ್ರೆಂಡ್ಸ್ ಅದಾರ ನಾನು ನಿನಗೆ ಎಷ್ಟು ಸಲ ಹೇಳಿನಿ ಜೀನ್ಸ್ ಎಲ್ಲ ಹಾಕೊಂಡ್ ಬರ್ಬೇಡ ಅಂತ ನೋಡ್ದಾರೆಲ್ಲ ಹೆಂಗ್ ಕಾಣಿಸುತ್ತೆ ಚುಡಿದಾರ್ ಹಾಕೊಂಡ್ ಬಾ ನಾಳೆ ಗಂಡ್ ಮಕ್ಳಿಗೆ ನಿಜ ಹೇಳ್ತೀನಿ ದೇವರಾಣಿಗೂ ತಾಳ್ಮೆ ಇಲ್ಲ ಮೊಬೈಲ್ನ ಮತ್ತೆ ಹೆಂಡತಿನ ನೋಡಿದಾಗ ಅನಿಸ್ತೈತೆ ಅಂತೆ ಇನ್ನೊಂದ್ ಸ್ವಲ್ಪ ಹೊತ್ತು ವೇಟ್ ಮಾಡಿ ತಗೋಬೇಕಾಗಿತ್ತೇನೋ ಅಂತ ಒಳ್ಳೆ ಮಾಡಲೇ ಸಿಕ್ತಿತ್ತೇನೋ ಅನ್ಸುತ್ತೆ ಅವ್ರಿಗೆ ಗಂಡ್ ಮಕ್ಳಿಗೆ ಏನಾದ್ರು ವಿಷಯ ಕೊಟ್ಟು ಬರೀ 15 ನಿಮಿಷ ಅಷ್ಟೇ ಮಾತಾಡ್ತಾರೆ ವಿಷಯನೇ ಇಲ್ದೆ 1 ಅವರ್ ಫೋನ್ನಾಗ ಮಾತಾಡೋ ತಾಕತ್ತು ಯಾರಿಗ್ರಿ ಇರೋದು ನಮ್ ಹೆಣ್ಮಕ್ಳಿಗೇನ ಯಾರ್ಯಾರು ಹೆಣ್ಮಕ್ಳಿಗೆ ತಾಳ್ಮೆ ಇಲ್ಲ ಅಂತಿರೋ ಬರ್ರಿ ಸೀರೆ ಅಂಗಡಿಗೆ ಬರ್ರಿ ಜ್ಯುವೆಲರಿ ಶಾಪಿಗೆ ಬರ್ರಿ ಪಾರ್ಲರ್ಗೆ ಬರ್ರಿ ಫ್ಯಾನ್ಸಿ ಸ್ಟೋರ್ಗೆ ನಾನ್ ತೋರಿಸ್ತೀನಿ 5 ಗಂಟೆ ಆದ್ರೂ ಕೂಡ ಅವ್ರ ಸೆಲೆಕ್ಷನ್ ನಡೀತಾನೇ ಇರುತ್ತೆ ಅಂಗಡಿನಲ್ಲಿರೋ ಸೇಲ್ಸ್ ಮ್ಯಾನ್ಗೆ ಬ್ಲಡ್ ಪ್ರೆಷರ್ ಮೇಲೆ ಹೋಗಿ ಕೆಳಗೆ ಬರ್ತಾನೇ ಇರುತ್ತೆ ಅಲ್ವಾ ಹಾ ಹೇಳಿ ನೀವು ರೀಲ್ಸ್ ಮಾಡ್ತೀರಲ್ಲ ಹೌದು ನಾನು ಲೈಕ್ ಮಾಡ್ತೀನಿ ಹೌದಾ ಥ್ಯಾಂಕ್ ಯು ರೀಲ್ಸ್ ನಲ್ಲ ನಿಮ್ಮನ್ನ ಹಲೋ ಗೂಗಲ್ ದುಡಿಲಾರ್ದ ದುಗ್ಗು ಬಡಿಲಾರ್ದ ಹೆಂಗ್ ಕರೋಡಪತಿ ಆಗೋದು ಹೇಳು ಏನಾರ ಇಂಥ ಕ್ವಶನ್ ಕೇಳಿದೆ ಅಂದ್ರೆ ಮೊಬೈಲ್ ಇಂದ ಹೊರಗೆ ಬಂದು ಹೊಡಿತೀನಿ ಯಾಕವ್ವ ಏನೋ ಒಟ ಒಟ ಅನ್ನಕತ್ತಿ ಈ ಕ್ಯಾಲೆಂಡರ್ ಮಾಡಿರೋ ಬಾಡ್ಯ 30 ದಿನ ಮಾಡ್ಯಾನ ತಿಂಗಳಿಗೆ 15 ದಿನ ಮಾಡಿದ್ರ ನನ್ನ ಪೆನ್ಷನ್ ಪಗಾರ 2 ಸಲ ಬರ್ತಿತ್ತಿಲ್ಲ 4,000 ಬರ್ತಿತ್ತಪ್ಪ ಏನ್ ಹಿಂಗ್ ಮಾಡ್ಕೊಂತಾವ್ ಬಾಡ್ಕೋಗಳು ಹೌದಾ ಯವ್ವ ನಿನ್ಗೋಸ್ಕರ ಮಾಡ್ಬೇಕಿತ್ತು ಬಿಡುವ ಅಲ್ಲ 10 ದಿನಕ್ಕೊಮ್ಮೆ ಬೇಡ ಅಲ್ವಾ ಅಂದ್ರ 10 ಸಲ ಬರ್ತಿತ್ತು ನಿನ್ ಪಗಾರ ಯವ್ವ ನಿಮ್ಗೆ ಏನ್ ಕೊಟ್ರು ಸಮಾಧಾನ ಆಗಲ್ಲ ಲೇ ಮಂಜ ನಿಂಗೆ ಫೆಬ್ರವರಿ 14ನೇ ತಾರೀಕು ರಜೆ ಇಲ್ವೇನೋ ಇಲ್ಲ ಕಣಮ್ಮ ಯಾಕೆ ರಜೆ ಇಲ್ಲ ಅಮ್ಮ ಆಫೀಸ್ ಕೆಲಸ ಜಾಸ್ತಿ ಇದೆ ಅಮ್ಮ ಅದಕ್ಕೆ ಕೆಲಸ ಇದು ದಿನ ರಜೆ ಇಲ್ಲಮ್ಮ ಲೇ ನಿನ್ ಯೋಗ್ಯತೆಗೆ ಒಂದು ಹುಡುಗಿ ಹುಡ್ಕೋಕ್ಕಾಗಿಲ್ವೇನೋ ನಿನ್ಗೆ